ಸಹೋದ್ಯೋಗಿ ಮಿತ್ರರಿಗೆ ನಮಸ್ಕಾರ. ಸ್ನೇಹಿತರೆ, ನಾವು ಈ ಹಿಂದಿನ ವಿಡಿಯೋದಲ್ಲಿ ಒಂದು ಇನ್ವರ್ಡ್ ಸೆಕ್ಷನ್ ಟಪಲ್ ಸೆಕ್ಷನಿಂದ ಒಂದು ಲೆಟ್ರನ್ನ ಇನ್ವರ್ಡ್ ಮಾಡಿಕೊಂಡು ಕನ್ಸರ್ನ್ಡ್ ಕೇಸ್ ವರ್ಕರ್ಗೆ ಫಾರ್ವರ್ಡ್ ಮಾಡಿದ್ವಿ. ಈಗ ವಿಷಯ ನಿರ್ವಾಹಕರು ಅವರ ಲಾಗಿನನ್ನು ಬಳಸ್ಕೊಂಡು ಅವರ ಟೇಬಲ್ಗೆ ಏನು ಹೋಗಿದೆ, ಈಗ ನಾವು ಮ್ಯಾನ್ಯಲಾಗಿ ಟೇಬಲ್ಗೆ ಹೋಗಿದೆ ಅಂತಿದ್ವಿ, ಈಗ ಕಂಪ್ಯೂಟರ್ಗೆ ಹೋಗಿದೆ ಅವ್ರ ಲಾಗಿನ್ಗೆ. ಅವ್ರ ಲಾಗಿನ್ ಆಗಿ ಯಾವ ರೀತಿ ಈ ಆಫೀಸಲ್ಲಿ ನೋಟ್ ಶೀಟ್ ಹಾಕೋದು, ಡ್ರಾಫ್ಟ್ ರೆಡಿ ಮಾಡೋದು, ಮುಂದಿನ ಅಧಿಕಾರಿಗಳಿಗೆ ಸೈನಿಗೆ ಸಬ್ಮಿಟ್ ಮಾಡೋದು, ಕರಡು ಪ್ರತಿ ರೆಡಿ ಮಾಡಿದ್ದನ್ನು ಅನ್ನೋಂಥದ್ದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನನ್ನ ಈ ಒಂದು ಶ್ರಮಕ್ಕೆ ನೀವು ಒಂದು ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೋರಿಕೊಳ್ತೇನೆ. ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಏನೇ ಡೌಟ್ ಈ ವಿಡಿಯೋದಲ್ಲಿ ಬಂದ್ರೂ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ, ಅದಕ್ಕೆ ನಾನು ಪ್ರತ್ಯುತ್ತರ ಮಾಡುವಂಥ ಪ್ರಯತ್ನನ ಮಾಡ್ತೀನಿ. ಈಗ ನಾವು ಕೇಸ್ ವರ್ಕರ್ ಲಾಗಿನ್ ಆಗೋಣ. ಸೇಮ್ ಅದೇ ರೀತಿ ಕಂಟಿನ್ಯೂ ಟು ನಿಮ್ಮ URL ಮೊಜಿಲ್ಲಾ ಫೈರ್ಫಾಕ್ಸ್ ಬ್ರೌಸರ್ಲಿ ಓಪನ್ ಮಾಡಿಕೊಂಡು ಕಂಟಿನ್ಯೂ ಟು ಲಾಗಿನ್ ಕ್ಲಿಕ್ ಮಾಡಿ. ನಿಮಗೆ ಲಾಗಿನ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ನಿಮ್ಮ ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಕೇಳುತ್ತೆ. ನಿಮ್ಮ ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ವಿಡಿಯೋವನ್ನು ಪೂರ್ತಿ ನೋಡಿ ಸ್ನೇಹಿತರೆ, ಸ್ಟೆಪ್ ಬೈ ಸ್ಟೆಪ್ಪು ಪ್ರೊಸೀಜರು. ನಿಮಗೆ ಡೌಟ್ ಬಂದರೆ ಮತ್ತೆ ಯಾವಾಗ ಬೇಕಾದರೂ ರೀಕಾಲ್ ಮಾಡ್ಕೊಂಡು ನೋಡ್ಬೋದು. ಸೊ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ನೀವು ಲಾಗಿನ್ ಆದಾಗ ಇಲ್ಲಿ ನೋಡ್ಕೊಳ್ಳಿ ಯಾರು ಲಾಗಿನ್ ಆಗಿದ್ದೀರಿ ಅಂತ ಹೇಳ್ಬಿಟ್ಟು. ರಮೇಶ್ ಅವರು ನಮಗೆ ಈಗ ಕೇಸ್ ವರ್ಕರು. ನಮ್ಮ ಕಚೇರಿಯಲ್ಲಿ ನಾನು ಏನು ಅಸಂಪ್ಷನ್ ಮಾಡ್ಕೊಂಡಿದ್ದೀನಿ ಅಂದರೆ, ಈ ಡೆಮೋದಲ್ಲಿ ಸುಧಾ ಅವರು ಟಪಲ್ ಇನ್ವರ್ಡ್ ಔಟ್ವರ್ಡ್ ಸೆಕ್ಷನ್ ಕೇಸ್ ವರ್ಕರು, ಒಬ್ಬರು FDA ರಮೇಶ್ ಅಂತ, ಇವ್ರನ್ನ ನಾನು ವಿಷಯ ನಿರ್ವಾಹಕರಾಗಿ ಒಂದು ಈ ಆಫೀಸ್ಗೆ ಕನ್ಸಿಡರ್ ಮಾಡಿಕೊಂಡು ನಮ್ಮ ಕಚೇರಿಯಲ್ಲಿ 3 ಸಿಬ್ಬಂದಿ ಇರೋದು ಅಂತ ಅಸಂಪ್ಷನ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಕಚೇರಿಗಳಲ್ಲಿ ನೀವು SDA, FDA, ಮ್ಯಾನೇಜರ್, ಸೂಪರ್ಡೆಂಟ್ ಯಾವ ರೀತಿ ಫ್ಲೋ ಹೋಗುತ್ತೋ ಆ ರೀತಿ ನೀವು ಮಾಡ್ಕೊಳ್ಳಿ. ಈಗ ನಾನು ಟಪಾಲಿಂದ ರಮೇಶ್ ಸೆಕ್ಷನ್ ಕೇಸ್ ವರ್ಕರಿಂದ ಹೈಯರ್ ಅಥಾರಿಟಿ 3 ಜನ ಲಾಗಿನ್ ಅಂತ ಅಂದ್ಕೊಂಡು ಮಾಡ್ತಾಯಿದ್ವಿ. ಈಗ ನಾವು ಕೇಸ್ ವರ್ಕರ್ ಲಾಗಿನ್ ಆಗಿಬಿಟ್ಟು ಈ ಮಾಮೂಲಿ ದಿನನಿತ್ಯ ಕೆಲಸ ಮಾಡಲಿಕ್ಕೆ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಹೋಗಬೇಕು. ಪಾಪಪ್ನ ಕ್ಲೋಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪುಲ್ ಅಪ್ ನೋಟಿಫಿಕೇಶನ್, ಪುಲ್ ಬ್ಯಾಕ್ ನೋಟಿಫಿಕೇಶನ್, ಡ್ಯೂ ಡೇಟ್ ಎಲ್ಯಾಪ್ಸ್ಡ್ ಅಂತಂದರೆ ಆಲ್ರೆಡಿ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಪುಲ್ ಅಪ್ ಅಂತಂದರೆ ನಿಮ್ಮ ಮೇಲಧಿಕಾರಿಗಳು ಏನಾದರೂ ನೀವು ರಜೆ ಇದ್ದರೆ, ಆ ರೀತಿ ಏನಾದರೂ ಹೊರಗಡೆ ಹೋಗಿದ್ದರೆ ಅವರು ನಿಮ್ಮ ಲಾಗಿನಿಂದ ಏನಾದರೂ ಫೈಲ್ ಎತ್ಕೊಳೋದು, ರೆಸಿಪ್ಟ್ ಎತ್ಕೊಳೋದು ಮಾಡಿದ್ರೆ ಇಲ್ಲಿರುತ್ತೆ. ಪುಲ್ ಬ್ಯಾಕ್ ಅಂತ ಅಂದರೆ ನಿಮಗೆ ಕಳಿಸಿದಂಥವ್ರು ಏನಾದರೂ ನಿಮಗೆ ಫೈಲ್ ಕಳಿಸ್ಬಿಟ್ಟು ಮತ್ತೆ ವಾಪಸ್ ಏನಾದರೂ ಪುಲ್ ಬ್ಯಾಕ್ ಮಾಡ್ಕೊಂಡ್ರೆ, ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಪುಲ್ ಬ್ಯಾಕ್ ಆಪ್ಷನ್ ಇತ್ತಲ್ವ ರೈಟ್ ಈ ಕಡೆ ತುದಿಯಲ್ಲಿ, ಆ ರೀತಿ ಪುಲ್ ಬ್ಯಾಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಪುಲ್ ಬ್ಯಾಕ್ ನೋಟಿಫಿಕೇಶನ್ ತೋರಿಸ್ತದೆ, ಎಷ್ಟು ಫೈಲ್ ಎತ್ಕೊಂಡ್ರು, ಎಷ್ಟು ರೆಸಿಪ್ಟ್ ಎತ್ಕೊಂಡ್ರು ರಿಟರ್ನ್ ಅಂತ. ಡ್ಯೂ ಡೇಟ್ ಎಲ್ಯಾಪ್ಸ್ಡ್ ಅಂದರೆ ನಾವಲ್ಲಿ ಸ್ಟಾರ್ಟಿಂಗಲ್ಲಿ ಸೆಟ್ ಪ್ರಯಾರಿಟಿ ಕಳಿಸುವಾಗ ಡ್ಯೂ ಡೇಟ್ 31ನೇ ತಾರೀಕು ಒಳಗಡೆ ಮಾಹಿತಿ ಕಳಿಸ್ಬೇಕು ಅಂತ ಸೆಟ್ ಮಾಡಿದ್ವಿ ಅಲ್ವ ಡೇಟು. ಆ ಥರ ಡೇಟ್ ಎಕ್ಸಿಡ್ ಆಗಿ 1, 2, 3 ಈ ಥರ ಡೇಟ್ ಎಕ್ಸ್ಟೆಂಡ್ ಆದರೆ ಆ ಥರದ ಫೈಲ್ಸು ರೆಸಿಪ್ಟ್ಸದು ಇಲ್ಲಿ ನೋಟಿಫಿಕೇಶನ್ ತೋರಿಸ್ತಾ ಇರುತ್ತೆ. ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಈಗ ನಾವು ಕಳಿಸಿದಂಥ ರೆಸಿಪ್ಟು ಎಲ್ಲಿರುತ್ತೆ? ರೆಸಿಪ್ಟ್ಸಲ್ಲಿ ಇನ್ಬಾಕ್ಸಲ್ಲಿ ಇರುತ್ತೆ. ನಾವು ಡಿಫಾಲ್ಟಾಗಿ ಫೈಲ್ಸ್ ಇನ್ಬಾಕ್ಸಲ್ಲಿ ಇರ್ತೀವಿ ನೋಡಿ. ಇಲ್ಲಿ ಫೈಲ್ ನಂಬರ್, ಕಂಪ್ಯೂಟರ್ ನಂಬರ್ ಅಂತಿದೆ, ಇಲ್ಲಿ ನೋಡಿಕೊಂಡು ನಾವು ಫೈಲು ಇನ್ಬಾಕ್ಸಲ್ಲಿ ಇದ್ದೀವಿ ಅಂತ ಅರ್ಥ ಮಾಡ್ಕೊಂಡು ನೀವೇನು ಮಾಡಬೇಕು, ರಿಸಿಪ್ಟ್ಸ್ ಇನ್ಬಾಕ್ಸಿಗೆ ಹೋಗಬೇಕು. ರಿಸಿಪ್ಟ್ಸ್ ಇನ್ಬಾಕ್ಸಿಗೆ ಹೋದಾಗ ನಾವು ಕಳಿಸಿದಂಥ ರಿಸಿಪ್ಟು ಇಲ್ಲಿ ಬಂದಿರುತ್ತೆ. ನೀವು ರೀಡ್ ಮಾಡಿಕೊಂಡು ಅದನ್ನು ಓಪನ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡಿ. ಈ ಥರ ರಿಸಿಪ್ಟ್ ನಂಬರ್ ಡೀಟೇಲ್ಸ್ ನೋಡ್ತಾರೆ. ನಾವು ಅಲ್ಲಿ ಇನ್ವರ್ಡ್ ಸೆಕ್ಷನಲ್ಲಿ ಏನೇನು ಡೀಟೇಲ್ಸ್ ಫಿಲ್ ಮಾಡಿದ್ವಿ ಅದೆಲ್ಲ ಇಲ್ಲಿ ಬಂದಿರುತ್ತೆ. ಓಕೆ, ನಾವೇನು ಮಾಡಬೇಕು, ಆಮೇಲೆ ಪುಟ್ ಇನ್ ಎ ಫೈಲ್ ಅಂತ ಕ್ಲಿಕ್ ಮಾಡಬೇಕು. ನೋಡಿ ಸ್ನೇಹಿತರೆ, ಈ ರೀತಿ ಪುಟ್ ಇನ್ ಎ ಫೈಲ್ ಅಂತ ಕೊಟ್ಟಮೇಲೆ ನಿಮಗೆ ಆಪ್ಷನ್ಸು. ಪುಟ್ ಇನ್ ಎ ಫೈಲ್ ಅಂತಂದರೆ ನಿಮಗೆ ಈ ಒಂದು ರೆಸಿಪ್ಟು ಯಾವ ಫೈಲ್ಗೆ ಸಂಬಂಧಪಟ್ಟಿದ್ದು ಅಂತ ಈ ಹಿಂದೆ ಆಲ್ರೆಡಿ ನೀವು ಈ ಆಫೀಸಲ್ಲಿ ಏನಾದರೂ ಫೈಲ್ ಬಿಲ್ಡ್ ಮಾಡಿದರೆ ಈ ಆಫೀಸ್ ತಂತ್ರಾಂಶದಲ್ಲಿ ಆ ಎಲ್ಲ ಫೈಲ್ಸ್ಗಳನ್ನು ತೋರಿಸುತ್ತೆ. ಈ ಹಳೆ ಫೈಲ್ಗೆ ಏನಾದರೂ ಸಂಬಂಧಪಟ್ಟಿದ್ದಾಗಿದ್ದರೆ ನೀವು ಈ ರೀತಿ ರೇಡಿಯೋ ಬಟನನ್ನು ಕ್ಲಿಕ್ ಮಾಡಿಕೊಂಡು ಅಟ್ಯಾಚ್ ಅಂತ ಕೊಟ್ಟರೆ ಈ ರೆಸಿಪ್ಟ್ ಹೋಗಿ ಈ ಫೈಲ್ ಒಳಗಡೆ ಕೂತ್ಕೊಳ್ಳುತ್ತೆ. ಇಲ್ಲ, ನಾನು ಹೊಸದಾಗಿ ಮಾಡ್ತಾ ಇರೋದು ಈ ಆಫೀಸ್ ತಂತ್ರಾಂಶವನ್ನು ಕಡತವನ್ನು ನಮ್ಮ ಅನುಷ್ಠಾನದಲ್ಲಿ ಕಚೇರಿಯಲ್ಲಿ ಅನುಷ್ಠಾನ ಮಾಡ್ತಾ ಇರೋದು ಅಂತಂದರೆ ನೀವು ಕ್ರಿಯೇಟ್ ನ್ಯೂ non-SFS ಅಂತ ಫೈಲ್ನ ಕೊಡ್ಬೋದು. ಈ ರೀತಿ ಕ್ಲಿಕ್ ಮಾಡಿದಾಗ
ನೋಡಿ ಸ್ನೇಹಿತರೆ, ನಿಮಗೆ ಈ ರೀತಿ ರ್ಯಾಪರ್ ಫೈಲ್ ಓಪನ್ ಆಗುತ್ತೆ. ನಮ್ದು ಹೆಂಗೆ ಮ್ಯಾನ್ಯಲ್ ಫೈಲ್ ಇರುತ್ತಲ್ಲ ಆ ರೀತಿ ರ್ಯಾಪರ್ ಫೈಲ್ ಓಪನ್ ಆಗುತ್ತೆ. ನಿಮ್ಮ ಡಿಪಾರ್ಟ್ಮೆಂಟ್ ನೇಮ್ ತೋರಿಸುತ್ತೆ. ಪ್ರೈಮರಿ ಹೆಡ್ಡು ಆಡಳಿತ ಅಂತ ತಗೋತೀನಿ. ನೆಕ್ಸ್ಟು ಸೆಕೆಂಡ್ರಿ ಹೆಡ್. ಈ ರೀತಿ ನಿಮಗೆ ಏನು ನೀವು ಫೈಲ್ ಕೊಟ್ಟಿರ್ತೀರ ಆ ರೀತಿ ಸಬ್ಜೆಕ್ಟ್ ಆ್ಯಡ್ ಮಾಡಿರ್ತಾರೆ. ನೀವು ಅದರ ಪ್ರಕಾರ ನೀವು ಚೂಸ್ ಮಾಡ್ತಾ ಹೋಗ್ಬೋದು. ಈ ಆಡಳಿತ ಅನುಷ್ಠಾನ. ಇಲ್ಲಿ ನೀವು ಫೈಲ್ ಮೇಲೆ ರ್ಯಾಪರ್ ಬರೋದ್ರ ಯಾವ ರೀತಿ ಬರೀತೀರಲ್ವಾ ಆ ರೀತಿ ನೀವು ಕಂಟೆಂಟನ್ನು ಬರೀಬೇಕು. ಮ್ಯಾಂಡೇಟ್ರಿ ಫೀಲ್ಡ್ ಇದೆ ಡಿಸ್ಕ್ರಿಪ್ಷನ್ನು, ಸೊ ನೀವು ಇದನ್ನು ತುಂಬಲೇಬೇಕು. ಈ ರೀತಿ ನಿಮ್ಮ ಫೈಲ್ ಸಬ್ಜೆಕ್ಟನ್ನು ಬರೆದ್ರೆ ಓಕೆನಾ. ಯಾವ ರೀತಿ ಫೈಲ್ ಸಬ್ಜೆಕ್ಟ್ ಇದೆಯೋ ಅದನ್ನು ಟೈಪ್ ಮಾಡಬೇಕು. ಈ ಆಫೀಸ್ ಅನುಷ್ಠಾನ ಕುರಿತು ಅಂತ ಟೈಪ್ ಮಾಡಿ ಕ್ಯಾಟಗರಿ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಅಂತ ಚೂಸ್ ಮಾಡ್ತಿದ್ದೀರಿ. ನೀವು ಫೈನಾನ್ಸ್ ಆಗಿದ್ದರೆ ಫೈನಾನ್ಸು, ಆಡಿಟ್ ಮ್ಯಾಟರ್ಸ್ ಆಗಿದ್ದರೆ ಆಡಿಟ್ ಮ್ಯಾಟರ್ಸು, ಈ ಫೈಲು ಯಾವ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದು ಅದನ್ನು ಚೂಸ್ ಮಾಡಿಕೊಂಡು ಈ ರೀತಿ ಕೆಳಗಡೆ ಕಂಟಿನ್ಯೂ ವರ್ಕಿಂಗ್ ಅಂತ ಕೊಡಬೇಕು. ಕಂಟಿನ್ಯೂ ಅಂತ ವರ್ಕಿಂಗ್ ಅಂತ ಕೊಟ್ಟ ಮೇಲೆ ನಿಮಗೆ ಒಂದು ಈ ರೀತಿ ನೋಟ್ ಶೀಟ್ ಓಪನ್ ಆಗುತ್ತೆ ಸ್ನೇಹಿತರೆ. ನಿಮಗೆ ನಾನು ಆಲ್ರೆಡಿ ಇಲ್ಲಿ ನೋಟ್ ಶೀಟ್ ಹಾಕಿದ್ದೀನಿ ಏನು ಅಂತ, ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ರೀತಿ ಕಂಟಿನ್ಯೂ ವರ್ಕಿಂಗ್ ಕೊಟ್ಟಾಗ ನಿಮಗೆ ವಿತ್ ಬ್ಲ್ಯಾಂಕ್ ನೋಟು ಈ ರೀತಿ ಓಪನ್ ಆಗುತ್ತೆ. ನೀವೇನು ಮಾಡಬಹುದು ನೆಕ್ಸ್ಟು, ನಾನೊಂದು ಕೆಲಸ ಮಾಡ್ತೀನಿ, ಕಟ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಇದನ್ನ ಈ ನೋಟ್ನ ರಿಮೂವ್ ಮಾಡ್ತೀನಿ. ಓಕೆ, ಡಿಸ್ಕಾರ್ಡ್. ಸೊ ಫ್ರೆಶಾಗಿ ಮತ್ತೆ ಮಾಡ್ತೀನಿ. ಇವಾಗ ಏನು ಅಂತಂದರೆ ನಿಮಗೆ ಈ ರೀತಿ ಬ್ಲ್ಯಾಂಕ್ ಆಗಿ ನೋಟು ಓಪನ್ ಆಗುತ್ತೆ. ನೀವು ಎರಡೂ ಕಡೆ ಫಿಸಿಕಲ್ಲಾಗಿ ಫೈಲಲ್ಲಿ ನನಗೆ ಕಾಣೋ ರೀತಿಯೇ ಕಾಣಬೇಕು ಅಂತಂದರೆ ಈ ಕಡೆ ಲೆಫ್ಟಲ್ಲಿ ನೋಟ್ ಶೀಟು, ರೈಟ್ ಸೈಡಲ್ಲಿ ಕರೆಸ್ಪಾಂಡೆನ್ಸಸ್ಸು ಅಂದರೆ ನೀವು ಇಲ್ಲಿ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೂ ಬರುತ್ತೆ, ಕರೆಸ್ಪಾಂಡೆನ್ಸಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೂ ನಡೀತದೆ. ಓಕೆ, ಸೊ ಈ ರೀತಿ ನಿಮಗೆ ರೈಟ್ ಸೈಡಲ್ಲಿ ಎಲ್ಲ ನಾವು ಟಪಾಲಿಂದ ಇನ್ವರ್ಟ್ ಮಾಡ್ಕೊಂಡಿದ್ದ ಲೆಟ್ರು ಇಲ್ಲಿ ಲೋಡ್ ಆಗುತ್ತೆ. ನಾವೀಗ ಇದಕ್ಕೆ ಪ್ರತ್ಯುತ್ತರ ಬರಿತೀವಿ. ಏನಂತ, ನಮ್ಮ ಕಚೇರಿಯಲ್ಲಿ EFS ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಕೇಸ್ ವರ್ಕರ್ ಏನು ಮಾಡ್ತಾರೆ ನೋಡಿಬಿಟ್ಟು, ಸೊ ಓಕೆ ನಮ್ಮ ಕಚೇರಿಯಲ್ಲಿ ಒಬ್ಬರನ್ನ ನೋಡಲ್ ಅಧಿಕಾರಿಗೆ ನೇಮಿಸಿ ಇವರಿಗೆ ಪತ್ರ ಬರೆಯೋಣ ಇಂಥರ ನೇಮಿಸಿದ್ದೀವಿ ಅಂತ ಹೇಳಿ ಐಡೆಂಟಿಫೈ ಮಾಡ್ಕೋತಾರೆ ಕೇಸ್ ವರ್ಕರು. ಸೊ ಆ ರೀತಿ ಐಡೆಂಟಿಫೈ ಮಾಡಿಕೊಂಡು ಈಗೇನು ಮಾಡ್ತಾರೆ, ಫೈಲ್ ಓಪನ್ ಆಗಿದೆ ಅಲ್ವಾ. ಆ್ಯಡ್ ಎಲ್ಲೋ ನೋಟ್ ಅಂದರೆ ಇದು ಒಂದು ಟೆಂಪರರಿ ನೋಟು. ಅಂದರೆ ಇಲ್ಲಿ ಎಡಿಟ್ ಮಾಡಿದ ನೋಟು ಫಸ್ಟು ನಾವು ಏನೋ ಡ್ರಾಫ್ಟ್ ನಮಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಅಂದರೆ ಮೇಲಧಿಕಾರಿಗಳಿಂದ ಏನಾದ್ರು ಇನ್ಪುಟ್ಸ್ ತೊಗೊಳ್ಳೋದಿತ್ತು ಅಂದರೆ ಇದನ್ನ ಆ್ಯಡ್ ಮಾಡಿ ನೀವು ಏನು ಮಾಡಬಹುದು, ಅವರಿಗೆ ಹಾಗೆ ಫೈಲ್ನ ಕಳಿಸ್ಕೊಟ್ರೆ ಅವರು ನೋಡಿಬಿಟ್ಟು ಕರೆಕ್ಟ್ ಇದ್ದರೆ ರಿಟರ್ನ್ ಹಾಕ್ತಾರೆ, ಹಾಕಿ ಅಂತ ಹೇಳ್ತಾರೆ. ಒಂದೇ ಆಫೀಸಲ್ಲಿ ಇರ್ತೀವಲ್ಲ ಹೇಳ್ತಾರೆ ಆ ರೀತಿ ಕರೆಕ್ಟ್ ಇದೆ ಹಾಕಿ ಅಂತ. ಸೊ ಅದಾದಮೇಲೆ ಈ ನೋಟ್ನ ನೀವು ಕನ್ಫರ್ಮ್ ಮಾಡಿದ್ರೆ ಗ್ರೀನ್ ನೋಟಾಗಿ ಕನ್ವರ್ಟ್ ಆಗ್ತದೆ. ಎಲ್ಲೋ ನೋಟ್ ಏನಾಗುತ್ತೆ ಗ್ರೀನ್ ನೋಟಾಗಿ ಮತ್ತು ಕನ್ವರ್ಟ್ ಆಗುತ್ತೆ ಲಾಸ್ಟಲ್ಲಿ. ಬಟ್ ಏನಪ್ಪ ನಮಗೆ ಗೊತ್ತಿಲ್ಲದಾಗ ಈ ರೀತಿ ಮಾಡ್ಕೋಬೋದು ನಾವು. ಈ ರೀತಿ ಹಾಕಿರ್ತೀನಿ ಎಲ್ಲೋ ನೋಟ್ನ, ಸಬ್ಮಿಟ್ ಕೊಡ್ತೀನಿ. ಇದೊಂದು ಟೆಂಪ್ರರಿ ನೋಟ್. ಎಲ್ಲೋ ನೋಟ್ ಅಂದರೆ ಇಟ್ಸ್ ಎ ಟೆಂಪ್ರರಿ ನೋಟ್. ಲೇಟರ್ ನಾವು ಫೈಲ್ನೇನೆ ಕಳಿಸ್ಬೇಕು ಕನ್ಫರ್ಮ್ ಮಾಡಬೇಕು ಅಂದ್ರೆ ಗ್ರೀನ್ ನೋಟಾಗೆ ಕಳಿಸ್ಕೋಬೇಕು. ಈ ರೀತಿ ಹಾಕ್ಕೊಂಡಿರ್ತೀನಿ. ಏನಾದರೂ ಕ್ಲಾರಿಫಿಕೇಷನ್ ತೊಗೊಂಡಿತ್ತು ಹೈಯರ್ ಅಧಿಕಾರಿಯಿಂದ ಅಂತಂದರೆ ಅವ್ರು ಓಕೆ ಇದು ಕರೆಕ್ಟ್ ಇದೆ ಅಂತ ಹೇಳಿದ್ರು ಅಂದರೆ ನೀವು ಕನ್ಫರ್ಮ್ ಕೊಟ್ಕೊಂಡ್ರೆ ಅದು ಗ್ರೀನ್ ನೋಟಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲ ಡೈರೆಕ್ಟಾಗಿ ನಾನು ಆ್ಯಡ್ ಗ್ರೀನ್ ನೋಟ್ ಅಂತಲೇ ಹೋಗ್ಬಿಟ್ಟು ಇದನ್ನೇ ಎಂಟರ್ ಮಾಡ್ಬೋದಾಗಿತ್ತು. ನನಗೆ ಗೊತ್ತಿದೆ ಎಲ್ಲ ಕೆಲಸ ಏನು ಮಾಡೋದು, ಐ ಮೀನ್ ಏನೇನು ನೋಟ್ ಹಾಕಬೇಕು, ಯಾವ ರೀತಿ ಪುಟಪ್ ಮಾಡಬೇಕು ಅಂತ ಗೊತ್ತಿತ್ತು ಅಂದರೆ ವಿ ಕ್ಯಾನ್ ಗೋ ಡೈರೆಕ್ಟ್ಲಿ ಅದೇ ರೀತಿ ನಾವು ಕೆಲಸ ಮಾಡಬಹುದು. ನೋಡಿ ಈ ರೀತಿ ಗ್ರೀನ್ ನೋಟಾಗಿ ಕನ್ವರ್ಟ್ ಆಗ್ತದೆ. ಸೊ ಇವಾಗ ಸಪೋಸ್ ನನಗೆ ಒಂದು ಗೈಡ್ಲೈನ್ಸು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಹೈಲೈಟ್ ಮಾಡಬೇಕು ನಾನು. ಹೇಗೆ ಈಗ ನಾವು ಮ್ಯಾನ್ಯಲಾಗೆ ಫ್ಲಾಗಿಂಗ್ ಮಾಡ್ತೀರಿ ಅಲ್ವಾ, ಆ ರೀತಿ ಫ್ಲಾಗ್ ಹಾಕಬೇಕಪ್ಪ ಯಾವುದೋ ಒಂದು ಪೇಜಿಗೆ. ಇಲ್ಲಿ 2ನೇ ಪೇಜಿಗೆ ನಾನು ಫ್ಲಾಗ್ ಹಾಕಬೇಕು. ಏನೋ ಒಂದು ಗೈಡ್ಲೈನ್ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಇದೆ, ಅದನ್ನು ನಾನು ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತರಬೇಕು. ಅದರಂತೆಯೇ ನಾವು ಮಾಡಿದ್ದೀವಿ ಅಂತಂದು ಹೇಳಿ ಒಂದು ಫ್ಲಾಗ್ ಹಾಕಬೇಕು. ರೆಫರೆನ್ಸು ಯಾವ ರೀತಿ ಮ್ಯಾನ್ಯಲಾಗಿ ಮಾಡ್ತೀವಿ ಆ ರೀತಿ ರೆಫರೆನ್ಸಿಂಗ್ ಮಾಡಬೇಕು. ಫ್ಲಾಗ್ ಹಾಕಬೇಕು ಅಂತಂದರೆ, ಫ್ಲಾಗಿಂಗ್ ಮಾಡಬೇಕು ಅಂದರೆ ನೀವು ಇಲ್ಲಿ ನೋಡಿ ನನಗೆ ಉಲ್ಲೇಖಿತ ಪತ್ರದಂತೆ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು 100-200 ಪೇಜ್ ಫೈಲ್ ಇದ್ದಾಗ ಒಂದು ಸ್ಪೆಸಿಫಿಕ್ ಯಾವುದೋ ಒಂದು 88ನೇ ಪೇಜ್ನೇ ನಾನು ಫ್ಲಾಗ್ ಮಾಡಬೇಕು ಅಂದಾಗ ಈ ರೀತಿ ಸ್ಟೆಪ್ ಫಾಲೋ ಮಾಡಬೇಕು. ಉಲ್ಲೇಖಿತ ಪತ್ರ ನಾನು ಇಲ್ಲಿ 2ನೇ ಪೇಜ್ನ 2 ಪೇಜ್ ಇದೆ ಅಷ್ಟೇ, 2ನೇ ಪೇಜ್ನ ಫ್ಲಾಗ್ ಮಾಡ್ತೀನಿ. ಆ ಫ್ಲಾಗ್ ಮಾಡಲಿಕ್ಕೆ ಏನು ಮಾಡಬೇಕು, ಇಲ್ಲಿ ಟಾಪ್ ರೈಟಲ್ಲಿ ರೆಫರೆನ್ಸ್ ಅಂತ ಈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಪೇಜ್ ನಂಬರ್ ಯಾವುದಕ್ಕೆ ಹೋಗಬೇಕು ನಾನು ಅಂತ ಕೇಳುತ್ತೆ. ನೀವು 100ನೇ ಪೇಜ್ನಲ್ಲಿ 88ನೇದಕ್ಕೆ ಹೋಗಬೇಕು ಅಂದರೆ 88 ಅಂತ ಹಾಕಿ. ಈಗ ಇಲ್ಲಿ ಇರೋದು ನನಗೆ 2ನೇ ಪೇಜು, 2ನೇ ಪೇಜಿಗೆ ಹಾಕ್ತೀನಿ. ಅದೇ ಹೈಲೈಟ್ ಆಗಿ ನೆಕ್ಸ್ಟ್ ನಮ್ಮ ಆಫೀಸರ್ಗೆ ತೋರಿಸುತ್ತೆ ಸ್ಪೆಷಲ್ ಇನ್ಸ್ಟ್ರಕ್ಷನ್. ಓಕೆನಾ. ಆ ರೀತಿ ಆ್ಯಡ್ ಮಾಡ್ತಿದ್ದಂಗೆ ನೋಡಿ ಇಲ್ಲಿ ಉಲ್ಲೇಖಿತ ಪತ್ರದಂತೆ ಅಂತ ಹಾಕ್ತಿದ್ದಂಗೆ ಅದು ಹೈಲೈಟ್ ಆಗಿ ಬಂತು.
ಸ್ಪೆಷಲ್ ಏನೋ ಹೈಪರ್ ಟೆಕ್ಸ್ಟ್ ಆಗಿ ಲಿಂಕ್ ಆಗಿ ಕನ್ವರ್ಟ್ ಆಯಿತು ನಾರ್ಮಲ್ ಟೆಕ್ಸ್ಟ್ ಅಲ್ವಾ. ನೋಡಿ ನೀಲಿ ಕಲರಲ್ಲಿ ಅಂಡರ್ಲೈನ್ ಆಯಿತು. ಸೊ ಈಗ ನೆಕ್ಸ್ಟ್ ಆಫೀಸರ್ ಏನಾದ್ರು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಲೆಟರ್ನ 2ನೇ ಪೇಜು ಪ್ರಿವ್ಯೂ ಆಗಿ ಬರ್ತದೆ ಅವ್ರಿಗೆ ಹೈಲೈಟಲ್ಲಿ. ಓಕೆ, ನೆಕ್ಸ್ಟು ಸೊ ಈಗ ನಾನೇನು ಮಾಡಿದ್ದೀನಿ, ಒಂದು ನೋಟ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಕರಡು ಪ್ರತಿ ರೆಡಿ ಮಾಡಬೇಕಲ್ವ ಪ್ರತ್ಯುತ್ತರನ, ಅದನ್ನ ನಾನೇನು ಮಾಡ್ತೀನಿ ಇಲ್ಲಿ ನೋಡಿ ಕ್ರಿಯೇಟ್ ಡ್ರಾಫ್ಟಲ್ಲಿ ಹೋಗ್ಬಿಟ್ಟು ಕ್ರಿಯೇಟ್ ನ್ಯೂ ಡ್ರಾಫ್ಟ್ ಅನ್ನೋ ಥರ ಕ್ಲಿಕ್ ಮಾಡಬೇಕು ಹೊಸದಾಗಿ ಕರಡು ಪ್ರತಿ ರೆಡಿ ಮಾಡಲಿಕ್ಕೆ. ನೀವು ಕ್ರಿಯೇಟ್ ನ್ಯೂ ಡ್ರಾಫ್ಟ್ ಅಂತ ಕ್ಲಿಕ್ ಮಾಡ್ತಿದ್ದ ಹಾಗೇನೆ ಅದು ನಿಮಗೆ ಈ ರೀತಿ ಪೇಜ್ಗೆ ಕರ್ಕೊಂಡು ಬರುತ್ತೆ. ಇಲ್ಲಿ ನೋಡಿ ನಿಮಗೆ ಮಾಮೂಲಾಗಿ ಈಗೆಲ್ಲ ನಿಮ್ಗೆ ಅಭ್ಯಾಸ ಇದೆ, ಆಲ್ಮೋಸ್ಟ್ ಅಲ್ಲಿ ವರ್ಡ್ ಫೈಲಲ್ಲೇ ಮಾಡ್ತಿರ್ತೀರ. ಇಲ್ಲಿ ಟೆಂಪ್ಲೇಟ್ಗಳು ಅವೈಲೇಬಲ್ ಇದ್ದಾವೆ, ಬಟ್ ನೀವು ನಿಮ್ಮದೇ ಆದಂಥ ಒಂದು ಫಾರ್ಮ್ಯಾಟಲ್ಲಿ ಮಾಡ್ಕೊಳೋದು ಆಪ್ಷನ್ನು ಪ್ರಿಫರ್ ಮಾಡೋದಾದರೆ ನೀವು ನಿಮ್ಮ ವರ್ಡ್ ಫೈಲಲ್ಲೇ ಕಂಪ್ಯೂಟ್ರಲ್ಲಿ ವರ್ಡ್ ಫೈಲನ್ನೇ ಸಪರೇಟಾಗಿ ಒಂದು ಲೆಟರ್ ಹೆಡ್ನ ರೆಡಿ ಮಾಡ್ಕೊಂಡಿರ್ತೀರಲ್ವ, ಅದನ್ನೇ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಆದರೆ ಲೆಟರ್ ಹೆಡ್ಡು ಯಾವ ಫಾರ್ಮ್ಯಾಟ್ ಫಾಂಟಲ್ಲಿ ಇರಬೇಕು ಅಂತ ಅಂದರೆ ಅದು ಕೇವಲ ಯೂನಿಕೋಡಲ್ಲಿ ಇರಬೇಕು. ಲೆಟರ್ ಹೆಡ್ಡಲ್ಲಿ ಇರ್ತಕ್ಕಂಥ ಕಂಟೆಂಟ್ಸ್ಗಳೆಲ್ಲ ಯೂನಿಕೋಡಲ್ಲೇ ಇರಬೇಕು. ಸಪ್ರೇಟಾಗೆ ಒಂದೊಂದು ಲೆಟರ್ ಸೇವ್ ಮಾಡ್ಕೋತಾ ಹೋಗಬೇಕು, ಒಂದ್ರ ಕೆಳಗಡೆ ಒಂದು ಮಾಡ್ತಾ ಹೋಗಬೇಡಿ. ಯಾಕಂದರೆ ಅಪ್ಲೋಡ್ ಮಾಡಿದಾಗ ಎಲ್ಲ ಲೆಟರ್ಗಳು ಅಪ್ಲೋಡ್ ಆಗ್ಬಿಡ್ತವೆ. ಸೊ ಆದ ಕಾರಣ ನೀವೇನು ಮಾಡಬೇಕು, ಯೂನಿಕೋಡಲ್ಲಿ ಎಲ್ಲನೂ ಸೇವ್ ಮಾಡಿಕೊಂಡು ಸಪ್ರೇಟಾಗಿ ಒಂದೊಂದೇ ಪೇಜ್ನೇ ಸಿಂಗಲ್ ಪೇಜ್ನೇ ಸೇವ್ ಮಾಡ್ತಾ ಹೋಗಬೇಕು. ನೀವು ನೋಡಿ ಅಪ್ಲೋಡ್ ಕ್ಲಿಕ್ ಮಾಡ್ತಿದ್ದಂಗೆ ಅಪ್ಲೋಡ್ ವರ್ಡ್ ಡಾಕ್ಯುಮೆಂಟ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ನಾನ್ ಎಡಿಟಬಲ್ ಫಾರ್ಮ್ಯಾಟ್ ಆಫ್ಟರ್ ಸೇವಿಂಗ್. ಈ ರೀತಿ ಮೆಸೇಜ್ಗಳು ಬಂದಾಗ ಓದ್ತಾ ಹೋಗಿ ನಿಮಗೆ ಪ್ರಾಕ್ಟೀಸ್ ಆಗ್ತದೆ. ಯಾಕಂದರೆ ಈ ಆಫೀಸ್ ಈಸ್ ಅ ಯೂಸರ್ ಫ್ರೆಂಡ್ಲಿ ಅಪ್ಲಿಕೇಶನ್. ನಿಮಗೆ ಪ್ರತಿಯೊಂದು ಏನಾದರೂ ತಪ್ಪು ಮಾಡ್ತಾ ಇದ್ದರೆ ಸಜೆಷನ್ ಕೊಡುತ್ತೆ, ನೀವು ಅದನ್ನ ಓದ್ಕೊಂಡು ಸರಿ ಮಾಡ್ಕೋಬೇಕು. ಓಕೆನಾ? ಓಕೆ ಅಂತ ಕ್ಲಿಕ್ ಮಾಡಿ. ನಾನೊಂದಂಗೆ ಸುಮ್ಮನೆ ಡ್ರಾಫ್ಟ್ ರೆಡಿ ಮಾಡ್ಕೊಂಡಿದ್ದೆ ಎಕ್ಸಾಂಪಲ್ ಎಕ್ಸ್ಪ್ಲನೇಷನ್ ಪರ್ಪಸ್ಗೆ, ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ರೀತಿ ಕರಡು ಪ್ರತಿ ರೆಡಿ ಮಾಡ್ತಿದ್ದೀವಿ. ಈ ರೀತಿ ಕರಡು ಪ್ರತಿ ರೆಡಿ ಮಾಡ್ಕೊಂಡಾದ್ಮೇಲೆ ಇದು ಯಾರಿಗೆ ಹೋಗಬೇಕು, ಏನು ಕರಡು ಪ್ರತಿ ರೆಡಿ ಮಾಡಿದ್ದೀವಿ ನಾವು, ಈ ಆಫೀಸ್ ಇಂಪ್ಲಿಮೆಂಟೇಷನ್ ಮಾಡಿ ಅಂತ ನಮಗೆ ಪಿ ರವಿಕುಮಾರ್ ಸರ್ ಚೀಫ್ ಸೆಕ್ರೆಟರಿ ಏನು ಕಳಿಸಿದ್ರು, ಅವರಿಗೆ ಒಂದು ಪ್ರತ್ಯುತ್ತರವಾಗಿ ಲೆಟರ್ನ ಕಳಿಸ್ಲಿಕ್ಕೆ ನಾನು ನಮ್ಮ ಶ್ರೀ ಇವರನ್ನು ನಮ್ಮ ಕಚೇರಿಯಲ್ಲಿ ಈ ಆಫೀಸ್ ನೋಡಲ್ ಅಧಿಕಾರಿಗೆ ನೇಮಿಸಲಾಗಿದೆ ಎಂಬ ಅಂಶವನ್ನು ತಮ್ಮ ಅವರಿಗೆ ಸಲ್ಲಿಸಿದಂಥ ಒಂದು ಲೆಟರ್ ಮಾಡಿ ನಮ್ಮ ಟಾಪ್ ಮೋಸ್ಟ್ ಅಥಾರಿಟಿಯಿಂದ ಸೈನ್ ಮಾಡಿಸಿ ಕಳಿಸ್ಕೊಡ್ತೀನಿ. ಯಾರು ಸೈನಿಂಗ್ ಅಥಾರಿಟಿ ಇದ್ದಾರೆ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟು, ಅವ್ರ ಕಡೆ ಇಲ್ಲಿ ಸೈನ್ ಹಾಕಿಸಿ ಕಳ್ಸೋಕ್ಕೆ ರೆಡಿ ಮಾಡಿದ್ದೀನಿ. ಓಕೆನಾ? ಸೊ ಈ ರೀತಿ ಡ್ರಾಫ್ಟ್ನ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಈ ಕಡೆ ರೈಟ್ ಸೈಡಲ್ಲಿ ಮೆಟಾಡಾಟಾ ಏನಿದೆ ಈ ಪಾರ್ಟಲ್ಲಿ ನ್ಯೂ ಫ್ರೆಶ್ ಅಂತ ಅಂದರೆ ನೀವು ಸಪೋಸಾಗಿ ಹೊಸದಾಗಿ ಏನಾದರೂ ಡ್ರಾಫ್ಟ್ ಮಾಡ್ತಾಯಿದ್ರೆ ಕಚೇರಿ ಆದೇಶ, ಸುತ್ತೋಲೆ, ಮೆಮೊ, ಮೀಟಿಂಗ್ ನೋಟಿಸು, ಆ ಥರ ಏನಾದರೂ ನೀವೇ ಸ್ಟಾರ್ಟ್ ಮಾಡ್ತಿರೋದು, ಈಗ ಅದನ್ನು ಸುಮಾಟೋ ಅಂತ ಅಂದರೆ ನೀವು ನ್ಯೂ ಅಥವಾ ಫ್ರೆಶ್ ಅಂತ ತಗೊಳ್ಳಿ. ಈಗ ಬಂದಿರೋ ಪತ್ರಕ್ಕೆ ತಾನೇ ನಾವು ಪ್ರತ್ಯುತ್ತರ ಬರೀತಿರೋದು, ಸೊ ಹಾಗಾಗಿ ನಾವು ರಿಪ್ಲೈ ಅಂತ ಕೊಡೋಣ, ಯಾವ ಲೆಟ್ರಿಗೆ ರಿಪ್ಲೈ ಮಾಡ್ತಿದ್ದೀವಿ ಅಂತ. ರಿಪ್ಲೈ ಕೊಡ್ತಿದ್ದಂಗೆ ಆಪ್ಷನ್ ಇಲ್ಲಿ ನೋಡಿ ಕೆಳಗಡೆ ರಿಸಿಪ್ಟ್ ಯಾವ ಲೆಟ್ರಿಗೆ ನಾವು ರಿಪ್ಲೈ ಮಾಡ್ತಿದ್ದೀವಿ ಅಂತ ಬರುತ್ತೆ, ಅದರದ್ದು ಐಕಾನ್ PDF ಬರುತ್ತೆ, ನಾವು ಡೌನ್ಲೋಡ್ ಮಾಡಿ ನೋಡ್ಬೋದು. ಅದಾದಮೇಲೆ ಸಬ್ಜೆಕ್ಟ್ ಕೂಡ ಆಟೋಮೆಟಿಕ್ಕಾಗಿ ಫೆಚ್ ಆಯಿತು. ನಾವು ಇಲ್ಲಿ ಬೇಕಿದ್ರೆ ಎಕ್ಸೆಸ್ ಆ್ಯಡ್ ಮಾಡ್ಕೋಬಹುದು. ನಮ್ಮ ಕಚೇರಿ ನೋಡಿ ಈ ರೀತಿ ಮಾಡಿಫಿಕೇಶನ್ ಮಾಡೋದಿದ್ರೆ ಮಾಡಿ ಕಳಿಸಬಹುದು. ಈ ರೀತಿ ಸಬ್ಜೆಕ್ಟ್ ಆಗ್ತೀವಿ ವಿಷಯನ. ನೆಕ್ಸ್ಟು ಯಾವುದಾದ್ರೂ ಇಲಾಖೆಯಿಂದ ಬಂದಿದ್ದ ಪತ್ರಗಳು ಅವರಿಗೆ ನೀವು ಕಳಿಸೋದಾದರೆ ಇಲ್ಲಿ ಇಲಾಖೆಯನ್ನು ಮಿನಿಸ್ಟ್ರಿಯನ್ನು ಚೂಸ್ ಮಾಡಬಹುದು. ನಾವೀಗ ಏನು ಮಾಡ್ತೀವಿ, ಕಳಿಸ್ಬೇಕಾಗಿದ್ದು ಪಿ ರವಿಕುಮಾರ್ ಸರ್. ನಾನು ಆಲ್ರೆಡಿ ಅಡ್ರೆಸ್ ಬುಕ್ಕಿಗೆ ಆ್ಯಡ್ ಮಾಡಿದ್ದಕ್ಕೆ ಅದು ಈ ಆಫೀಸ್ ಸರ್ವರ್ ಅಡ್ರೆಸ್ ಬುಕ್ಕಿಗೆ ಸರ್ ತಗೊಂಡಿದೆ. ನಾವು ಡೈರೆಕ್ಟಾಗಿ ಇಲ್ಲಿ ಚೂಸ್ ಮಾಡ್ಕೋಬೋದು, ಪದೇ ಟೈಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದೇ ಅಡ್ವಾಂಟೇಜ್ ಆಫ್ ಈ ಆಫೀಸ್, ಟೈಮ್ ಸೇವ್ ಆಗ್ತದೆ. ಓಕೆನಾ? ಈಗ ಇದೊಂದು ಕಾಪಿ ರವಿಕುಮಾರ್ ಸರ್ಗೆ ಕಳಿಸ್ಬೇಕು. ಸೊ ಇದೇ ಪ್ರತಿನೇ ಇನ್ನೊಬ್ಬರಿಗೆ ಏನಾದರೂ ಕಳಿಸ್ಬೇಕು, ಒಬ್ರಿಗಿಂತ ಜಾಸ್ತಿ ಕಳಿಸ್ಬೇಕು ಅಂದರೆ ನೀವು ಇಲ್ಲಿ ಆ್ಯಡ್ ಮೋರ್ ರೆಸಿಪೆಂಟ್ ಅಂತಿದೆ, ಇಲ್ಲಿ ನೋಡಿ ಅಡ್ರೆಸ್ ಫೀಲ್ಡ್ ಒಂದು ಖಾಲಿ ಬಿಟ್ಟಿದ್ದೀನಿ. ಒಂದು ನಿಮಿಷ ನಿಮಗೆ ತೋರಿಸ್ತೀನಿ ಎರರ್ ಏನಂತ ತೋರಿಸುತ್ತೆ. ಈ ಆಫೀಸ್ ನೋಡಿ ರೆಡ್ ಕಲರ್ ಹೈಲೈಟ್ ಆಯಿತು, ಯಾಕಂದರೆ ಮ್ಯಾಂಡೇಟ್ರಿ ಫೀಲ್ಡ್ಸ್ನ ಖಾಲಿ ಬಿಟ್ಟಿದ್ದೀನಿ. ಸೊ ಹಾಗಾಗಿ ಈ ಆಫೀಸಲ್ಲಿ ಯೂಸರ್ ಫ್ರೆಂಡ್ಲಿ ಇರುತ್ತೆ, ಅದು ತೋರಿಸುತ್ತೆ ನಾವೇನು ತಪ್ಪು ಮಾಡ್ತಿದ್ದೀವಿ ಅಂತ, ಅದನ್ನ ನಾವು ಸರಿಪಡಿಸ್ಕೋಬೇಕು. ಡ್ರಾಫ್ಟ್ ನೇಚರ್ ನಾನು ಲೆಟ್ರ್ ಬರಿತಿದ್ದೀನಿ ಅಂತ ಅನ್ಕೋತೀನಿ. ಓಕೆನಾ? ಲೆಟ್ರ್ ಬರಿತೀನಿ. ಈಗ ಇವ್ರನ್ನ ವಿಧಾನಸೌಧದಲ್ಲಿ ಇದ್ದಾರೆ, ಅಡ್ರೆಸ್ ಮ್ಯಾಂಡೇಟ್ರಿ ಫೀಲ್ಡ್ ಅದು ಅಡ್ರೆಸ್, ಹಂಗಾಗಿ ಓಕೆ ತಗೊಂಡೆ. ಈಗ ಒಬ್ಬರಿಗಿಂತ ಹೆಚ್ಚಿಗೆ ಜನಕ್ಕೆ ನಾವು ಇದೇ ಕಾಪಿನೇ ಕಳಿಸ್ಬೇಕು ಅಂತಂದರೆ, ಇದೇ ಕಾಪಿನೇ ಒಬ್ಬರಿಗಿಂತ ಜಾಸ್ತಿ ಕಳಿಸ್ಬೇಕು ಅಂದರೆ ಇಲ್ಲಿ ಆ್ಯಡ್ ಮೋರ್ ರೆಸಿಪೆಂಟ್ ಅಂತ ಕ್ಲಿಕ್ ಮಾಡಬೇಕು. ನೋಡಿ ಕೆಳಗಡೆ ಇವ್ರದ್ದು ರವಿಕುಮಾರ್ ಅವ್ರದ್ದು ಆ್ಯಡ್ ಆಯಿತು. ಈಗ ನಾವೇನು ಮಾಡ್ತೀವಿ, ಇನ್ನೊಬ್ಬರು ಯಾರ್ದಾದ್ರೂ ಹಾಕ್ತೀವಿ, ಯಾರಿಗೆ ಹೋಗಬೇಕು ಆ ಕಾಪಿ ಅವರಿಗೆ ಅಡ್ರೆಸ್ನ
ಎಂಟರ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ ಇವು ಎರಡಕ್ಕೂ ಸ್ಟಾರ್ ಮಾರ್ಕ್ ಇದೆ, ಆರೆಂಜ್ ಕಲರ್. ಐದಾರು ಯಾವ್ದ್ರಲ್ಲಿ ಒಂದು ತುಂಬಿದ್ರೂ ನಡೆಯುತ್ತೆ. ಆರೆಂಜ್ ಕಲರ್ ಇದು ಫೀಲ್ಡ್ಸ್ ಎರಡರಲ್ಲಿ ಒಂದನ್ನು ತುಂಬಬೇಕು. ಓಕೆ, ಸೊ ಈ ರೀತಿ ಇಬ್ಬರಿಗೆ ನಾನು ಈ ಪ್ರತಿ ಹೋಗಬೇಕು ಅಂತ ಹೇಳಿ ಕೇಸ್ ವರ್ಕರು ಎಲ್ಲ ರೆಡಿ ಮಾಡಿಕೊಂಡು ಡೇಟಾನ ಸೇವ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿ, ಈಗ ಸೇವ್ ಮಾಡ್ತಿದ್ದಂಗೆ ಪ್ರಿವ್ಯೂ ಅಂತ ಬರುತ್ತೆ. ಸಪೋಸ್ ನಾವೇನಾದರೂ ಮಾಡಿರೋದನ್ನ ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೋಬೇಕು ಅಂತಂದರೆ ಪ್ರಿವ್ಯೂ ಕ್ಲಿಕ್ ಮಾಡಿಕೊಂಡ್ರೆ ಡೌನ್ಲೋಡ್ ಆಗ್ತದೆ. ಡೌನ್ಲೋಡ್ ಆಗಿದ್ದನ್ನು ಓಪನ್ ಮಾಡಿ ನೋಡ್ಬೋದು. ಎಲ್ಲ ಕರೆಕ್ಟ್ ಇದೆ ಅಂತ ಅನಿಸಿದ್ರೆ ನಾವು ಏನು ಮಾಡಬಹುದು, ಡ್ರಾಫ್ಟ್ ನೋಡಿ, ಡ್ರಾಫ್ಟ್ ರೆಡಿ ಮಾಡ್ತಿದ್ದಂಗೆ ಇಲ್ಲಿ ಒಂದು ಡ್ರಾಫ್ಟ್ ಐಕನ್ ಬರುತ್ತೆ ಗ್ರೀನ್ ಕಲರ್. ನೆಕ್ಸ್ಟ್ ಕಳಿಸೋ ಆಫೀಸರ್ ಕೂಡ ಇಲ್ಲಿ ನೋಡ್ತಿದ್ದಂಗೆ ಡ್ರಾಫ್ಟ್ ಇದೆ, ಇಲ್ಲಿ ನಾನು ಸೈನ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಅವ್ರಿಗೆ. ಓಕೆನಾ? ಸೊ ಈಗ ನಾವು ಡ್ರಾಫ್ಟ್ ಕೂಡ ರೆಡಿ ಮಾಡಿದ್ವಿ. ಈ ಕಡೆ ರೆಫರೆನ್ಸಸ್ ಅಂತ ಇದೆ. ಸಪೋಸ್ ಈ ಫೈಲ್ ಜೊತೆ ಏನಾದರೂ ಉಲ್ಲೇಖಗಳನ್ನ ಹಾಕಬೇಕು, ಸುತ್ತೋಲೆಗಳು, ಆದೇಶಗಳನ್ನ ಅಟ್ಯಾಚ್ ಮಾಡೋದಿತ್ತು ಅಂದರೆ ಇಲ್ಲಿ ರೆಫರೆನ್ಸಸ್ಸಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ಬೋದು. ಓಕೆನಾ? ಡೀಟೇಲ್ಸ್ ಅಂದರೆ ಫೈಲಿಂದ ಡೀಟೇಲ್ಸ್, ಎಷ್ಟು ಅಟ್ಯಾಚ್ಮೆಂಟ್ಸ್ ಇದೆ, ಎಷ್ಟು ರಿಸೀಟ್ಸ್ ಅಟ್ಯಾಚ್ ಆಗಿದೆ ಈ ಫೈಲ್ಗೆ ಅನ್ನೋವಂಥ ಡೀಟೇಲ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಇದನ್ನು ನೆಕ್ಸ್ಟ್ ಲಾಗಿನಲ್ಲಿ ತೋರಿಸ್ತೀನಿ ಯಾವ ರೀತಿ ಕ್ಲಿಕ್ ಮಾಡ್ಕೊಂಡು ನೋಡಬೇಕು ಅಂತ. ಮೂಮೆಂಟ್ಸ್ ಅಂದರೆ ಈ ಫೈಲು ಎಲ್ಲೆಲ್ಲಿ ಯಾರ್ಯಾರಿಗೆ ಯಾವಾಗ ಎಲ್ಲೆಲ್ಲಿಂದ ಮೂವ್ ಆಯಿತು ಅನ್ನೋಂಥ ಇನ್ಫಾರ್ಮೇಷನ್ ಇಲ್ಲಿ ಸಿಗ್ತದೆ. ಸೆಂಡ್ ಬ್ಯಾಕ್ ಅಂತ ಅಂದರೆ ಈ ಫೈಲ್ ಯಾರಿಂದ ಬಂದಿತ್ತೋ ಅವರಿಗೆ ರಿಟರ್ನ್ ಕಳಿಸ್ಬೇಕು. ಈಗ ಕೇಸ್ ವರ್ಕರಿಂದ ಏನಾದರೂ ಬಂದಿತ್ತು, ಐ ಮೀನ್ ಟಪಲ್ಸ್, ಇನ್ನೊಬ್ರು ಯಾರೋ ಕೇಸ್ ವರ್ಕರ್ ಇರ್ತಾರೆ ಅಂದ್ಕೊಳ್ಳಿ, ಅವ್ರ ಕಡೆಯಿಂದ ನಿಮಗೆ ಬಂದಿತ್ತು ಅಂತಂದರೆ ಸೆಂಡ್ ಬ್ಯಾಕ್ ಅಂತ ಕೊಟ್ಟಿದ್ರೆ ಮೋಸ್ಟ್ ಇಮಿಡಿಯೇಟಾಗಿ ನಿಮಗೆ ಯಾರು ಕಳಿಸಿರ್ತಾರೋ ಅವರಿಗೆ ರಿಟರ್ನ್ ಹೋಗುತ್ತೆ. ಸೆಂಡ್ ಅಂದರೆ ನಾವು ಫರ್ದರ್ ಯಾರಿಗೆ ಕಳಿಸ್ತೀವೋ ಅವರಿಗೆ ಡೈರೆಕ್ಟಾಗಿ ಹಿಂಗೂ ಕೂಡ ಸೆಂಡ್ ಮಾಡಬಹುದು. ಓಕೆನಾ? ನೆಕ್ಸ್ಟು ಅಟ್ಯಾಚ್ಮೆಂಟ್ಸ್ ಅಂತಂದರೆ ಈ ಒಂದು ಕಡತಕ್ಕೆ, ಈ ಫೈಲಿಗೆ ನಾವು ಒಂದು ಮತ್ತೊಂದು ರೆಸಿಪ್ಟು ಅಥವಾ ಮತ್ತೊಂದು ಫೈಲು ಏನಾದರೂ ರೆಫರೆನ್ಸಿಗೆ ಅಟ್ಯಾಚ್ ಮಾಡೋದಿತ್ತು ಅಂದರೆ ಅಟ್ಯಾಚ್ ಮಾಡಿ ಕಳಿಸ್ಬಹುದು. ಓಕೆನಾ? ಮೂರಂದ್ರೆ ನೋಡಿ, ಕ್ಲೋಸ್ ಫೈಲ್. ಕೆಲಸ ಮುಗಿದ ಮೇಲೆ ಫೈಲ್ನ ಕ್ಲೋಸ್ ಮಾಡಲಿಕ್ಕೆ ಇಲ್ಲಿ ಕ್ಲೋಸ್ ಫೈಲ್ ಅಂತ ಮಾಡಬೇಕು. ಇಲ್ಲಿ ಸೆಂಡ್ ಫಾರ್ ಅಪ್ರೂವಲ್ ಅಂತ ಕ್ಲಿಕ್ ಮಾಡಿದ್ರೆ, ಈಗ ಇದು ಕೇಸ್ ವರ್ಕರ್ ಆಗಿರೋದ್ರಿಂದ ಕಡತ ಕ್ಲೋಸ್ ಮಾಡಲಿಕ್ಕೆ ಅಧಿಕಾರ ಇರೋದಿಲ್ಲ, HODಗೆ ಹೋಗುತ್ತೆ. ಅಲ್ಲಿ ಅವರು ಅಪ್ರೂವ್ ಮಾಡಿದ್ರೆ ಅವಾಗ ಕ್ಲೋಸ್ ಆಗುತ್ತೆ. ಪಾರ್ಕ್ ಮಾಡೋದಿದ್ರೆ ಫೈಲ್ನ ಇವರು ಪಾರ್ಕ್ ಅಂತ ಕೊಟ್ಕೊಂಡು ಪಾರ್ಕ್ ಕೂಡ ಮಾಡ್ಬೋದು. ಪಾರ್ಕ್ ಅಂತ ಅಂದರೆ ಈಗ ಸಪೋಸ್ ಕೆಲವೊಂದು ರಿಪಿಟೇಟಿವ್ ಫೈಲ್ಸ್ ಇರ್ತವೆ, ತಿಂಗಳ ಕರೆಂಟ್ ಬಿಲ್ಲು, ಸ್ಯಾಲ್ರಿ ಬಿಲ್ಲು, ಈ ಥರದಂಥವು ರಿಪಿಟೇಟಿವ್ ನಿಮಗೆ ಗೊತ್ತಿರುತ್ತೆ. ಇಂಥ ಟೈಮಿಗೆ ನನಗೆ ಫೈಲ್ ಬೇಕು, ಆ ಟೈಮಿಗೆ ಮಾತ್ರ ನನಗೆ ಬರಲಿ, ಅಲ್ಲಿವರೆಗೂ ನನ್ನ ಇನ್ಬಾಕ್ಸಲ್ಲಿ ಇರೋದು ಬೇಡ, ಇದು ಪಾರ್ಕಡಿಗೆ ಹೋಗಲಿ, ನನ್ನ ಇನ್ಬಾಕ್ಸಲ್ಲಿ ಇದು ಬೇಡ, ನನ್ನ ಇನ್ಬಾಕ್ಸಲ್ಲಿ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಕ್ಲೀನಾಗಿ ಇಟ್ಕೋತೀನಿ ಎಲ್ಲ ಕೆಲಸನ ಅನ್ನೋದಿದ್ದರೆ ನೀವು ಆ ಪಾರ್ಕ್ ಅಂತ ಆಪ್ಷನ್ ಚೂಸ್ ಮಾಡಿ ಪಾರ್ಕ್ ಫೈಲ್ ಮಾಡ್ಕೋಬಹುದು. ಓಕೆ, ಸೊ ಅದನ್ನೆಲ್ಲ ಡೀಟೇಲಾಗಿ ಮುಂದಿನ ವೀಡಿಯೋಗಳಲ್ಲಿ ಶಾರ್ಟಾಗಿ ಮಾಡಿ ಕಳಿಸ್ತೀನಿ. ಈಗ ಒಂದು ಡೀಟೇಲಾಗಿ ಡಿಸ್ಪ್ಯಾಚ್ ಮಾಡೋವರೆಗೂ ಒಂದು ಪ್ರೊಸೆಸ್ ಅರ್ಥ ಆಗಲಿ ಅಂತ ಡೀಟೇಲಾಗಿ ನಾನು ಒಂದು ಫೈಲ್ನ ಡಿಸ್ಪ್ಯಾಚ್ ಮಾಡೋವರೆಗೂ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಈಗ ನೋಡಿ, ಡ್ರಾಫ್ಟ್ ರೆಡಿ ಮಾಡಿದ್ವಿ. ಡ್ರಾಫ್ಟಿಗೆ ಒಂದು ಯೂನಿಕ್ ನಂಬರ್ 13237 ಅಂತ ಡ್ರಾಫ್ಟ್ ನಂಬರ್ ಕ್ರಿಯೇಟ್ ಆಯಿತು, ವರ್ಷನ್ ಇದೆ, ಡ್ರಾಫ್ಟ್ ಸ್ಟೇಟಸ್ ಇದೆ. ಈಗ ಡ್ರಾಫ್ಟ್ನ ನಿಮ್ಮ ಹೈಯರ್ ಆಫೀಸರ್ ಅಪ್ರೂವ್ ಮಾಡಿದ್ರೆ ಇಲ್ಲಿ ಅಪ್ರೂವ್ಡ್ ಅಂತ ಬರುತ್ತೆ. ಅವ್ರು ಏನಾದರೂ ತಿದ್ದುಪಡಿ ಮಾಡೋದಿತ್ತು ಅಂದರೆ ನೀವು ವರ್ಡ್ ಫೈಲ್ನ ಕಳಿಸಿರೋದ್ರಿಂದ ಅವ್ರು ಬೇಕಾದ್ರೆ ಇಲ್ಲಿ ಡೌನ್ಲೋಡ್ ಬಟನ್ ಕ್ಲಿಕ್ ಮಾಡಿಕೊಂಡು ಅವರು ತಿದ್ದುಪಡಿ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದ್ರೆ ಇಲ್ಲಿ ವರ್ಷನ್ನು ಚೇಂಜ್ ಆಗುತ್ತೆ. 1.0 ಇಂದ 1.1, 1.2 ಈ ರೀತಿ ಎಷ್ಟು ಜನ ಮಾಡಿಫೈ ಮಾಡ್ತಾರೋ ಅಷ್ಟು ಜನದ್ದು ಹೆಸರು, ನೇಮು, ವರ್ಷನೂ ಬರುತ್ತೆ. ಯಾರೇ ಚೇಂಜಸ್ ಮಾಡಿದ್ರು ನಿಮಗೆ ಗೊತ್ತಾಗ್ತದೆ. ನೀವು ಮಾಡಿದ್ದನ್ನು ಬಿಟ್ಟು ಬೇರೆ ಏನಾದ್ರು ಮಾಡಿದ್ರೆ ನಾನು ಮಾಡಿಲ್ಲ, ಇದು ಅವ್ರು ಮಾಡಿದ್ದಾರೆ ಅಂತಲೂ ಕೂಡ ಐಡೆಂಟಿಫೈ ಮಾಡಬಹುದು. ಓಕೆನಾ? ಸೊ ಈಗ ಡ್ರಾಫ್ಟು ರೆಡಿ ಮಾಡಿದ್ದೀನಿ, ಫೈಲಿಗೆ ನೋಟ್ ಕೂಡ ಹಾಕಿದ್ದೀನಿ. ಈಗೇನು ಮಾಡೋಣ, ಇದನ್ನು ಹೈಯರ್ ಅಥಾರಿಟಿಗೆ ಸಿಗ್ನೇಚರ್ಗೆ ಕಳಿಸೋಣ. ಡ್ರಾಫ್ಟ್ ರೆಡಿ ಮಾಡಿರೋದ್ರಿಂದ ಹೈಯರ್ ಅಥಾರಿಟಿಗೆ ಸಿಗ್ನೇಚರಿಗೆ ಕಳಿಸೋಣ. ಓಕೆ, ಇಲ್ಲಿ ತೋರಿಸ್ತಾ ಇದೆ. ಆಮೇಲೆ ಈ ಆಫೀಸಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ನಾವೇನೇ ಕೆಲಸವನ್ನು ಇಲ್ಲಿ ಅರ್ಧಂಬರ್ಧಕ್ಕೆ ನಿಲ್ಲಿಸಿದ್ರೆ ಆಟೋ ಸೇವ್ ಆಗ್ತಾ ಇರುತ್ತೆ. ಲಾಸ್ಟ್ ಅಪ್ಡೇಟೆಡಲ್ಲಿ ನಿಮಗೆ ತೋರಿಸ್ತದೆ ನೋಡಿ, 3:47:23 PM ಇದಿಷ್ಟು ಡಾಟಾ ಆಟೋ ಸೇವ್ ಆಗಿದೆ. ಸಪೋಸ್ ಕಂಪ್ಯೂಟರ್ ಏನಾದರೂ ಶಟ್ ಡೌನ್ ಆಗೋದು, ರಿಸ್ಟಾರ್ಟ್ ಆಯಿತು ಅಂತ ಅಂದರೆ ಡಾಟಾ ಏನು ಲಾಸ್ ಆಗೋದಿಲ್ಲ, ನಿಮಗೆ ಇಲ್ಲೇ ಅವೈಲಬಲ್ ಇರುತ್ತೆ, ಆಟೋ ಸೇವ್ ಆಗ್ತಾ ಇರುತ್ತೆ. ಓಕೆನಾ? ಸೊ ನನಗೆ ಇದಕ್ಕೊಂದು ರೆಫರೆನ್ಸ್ ಕೊಟ್ಟಿದ್ದೀನಿ, ಉಲ್ಲೇಖಿತ ಪತ್ರದಂತ. ಇಲ್ಲಿ ನಮ್ಮ ರಿಸಿಪ್ಟಿನ 2ನೇ ಪೇಜ್ನ ರೆಫರೆನ್ಸ್ ಕೊಟ್ಟಿದ್ದೀನಿ. ನಮ್ಮ ಕಚೇರಿ EFS ತಂತ್ರಾಂಶವನ್ನು ಅನುಷ್ಠಾನಗೊಳಿಸಲು ಮಾಹಿತಿ ತಯಾರಿಸಿ ಕರಡು ಪ್ರತಿಯನ್ನು ತಮ್ಮ ಸಹಿಗಾಗಿ ಮಂಡಿಸಿದೆ ಅಂತ ಹಾಕಿದ್ದೀನಿ. ಅಲ್ಲಿ ಡ್ರಾಫ್ಟಲ್ಲಿ ಒಂದು ಡ್ರಾಫ್ಟ್ ಮಾಡಿ ಅದಕ್ಕೆ ಅಟ್ಯಾಚ್ಮೆಂಟ್ಸ್ ಕೂಡ ನಾನು ಕೊಟ್ಟಿದ್ದೀನಿ. ಅಟ್ಯಾಚ್ಮೆಂಟ್ಸ್ ಏನಾದರೂ ನೀವು ಈ ಡ್ರಾಫ್ಟ್ ಜೊತೆ ಏನಾದರೂ ಒಂದು ಎಕ್ಸೆಲ್ ಫೈಲ್ ಅಥವಾ ಮಾಹಿತಿ ಸಾಫ್ಟ್ ಕಾಪಿ ಕಳಿಸಿ ಅಂತ ಕೇಳಿರ್ತಾರೆ ಕೆಲವೊಂದು ಕಡೆ ಅಲ್ವಾ, ಅವಾಗ ನೀವೇನು ಮಾಡಬಹುದು, ಎಕ್ಸೆಲ್
ಕಾಪಿ, ಪಿ ಡಿ ಎಫ್ ಕಾಪಿ, ವರ್ಡ್, ಈ ರೀತಿ ಡಾಟಾನ ನೀವು ಅಟ್ಯಾಚ್ ಮಾಡಿ ಕಳಿಸ್ಬೋದು. ನನಗೆ ಅಟ್ಯಾಚ್ ಮಾಡಿಲ್ಲ ಅಲ್ವಾ, ತೋರಿಸ್ತೀನಿ ನೋಡಿ. ಮತ್ತೆ ಇನ್ನು ಕಳ್ಸೋಕ್ಕಿಂತ ಮುಂಚೆ ನೀವು ಬೇಕಿದ್ರೆ ಡ್ರಾಫ್ಟ್ನ ಎಡಿಟ್ ಮಾಡ್ಕೋಬಹುದು. ಒಂದ್ಸರಿ ಮೂಮೆಂಟ್ ಆಗೋಕ್ಕಿಂತ ಮುಂಚೆ ನೀವು ಮಾಡ್ಬೋದು, ಒಂದ್ಸರಿ ಮೂಮೆಂಟ್ ಆದಮೇಲೆ ಮತ್ತದು ಎಡಿಟ್ ಮಾಡಲಿಕ್ಕೆ ಬರೋದಿಲ್ಲ. ವರ್ಷನ್ ಚೇಂಜ್ ಮಾಡಬೇಕು, ಐಆರ್ ಆಫೀಸರ್ರೇ ಅದನ್ನ ಮತ್ತೆ ಮಾಡಬೇಕು, ಇಲ್ಲಾಂದರೆ ಅವರು ರಿಟರ್ನ್ ಹಾಕಿ ನಿಮಗೆ ಎಡಿಟ್ ಮಾಡಿ ಕಳಿಸಿ ಅಂತ ಹೇಳಬೇಕಾಗ್ತದೆ. ನೋಡಿ, ಈಗ ಈ ಲೆಟ್ರ್ ಜೊತೆ ನನಗೆ ಏನಾದರೂ ಎಕ್ಸೆಲ್ ಶೀಟ್ನ ಏನಾದರೂ ನಾನು ಕಳಿಸ್ಬೇಕು ಅಂತಂದರೆ ಇಲ್ಲಿ ಅಟ್ಯಾಚ್ ಫೈಲ್ ಅಂತ ಆಪ್ಷನ್ ಇದೆ. ಅಂದರೆ ಈ ಲೆಟ್ರ್ ಜೊತೆಗೆ ಏನೇನು ದಾಖಲಾತಿಗಳು ಹೋಗಬೇಕು ಅನ್ನೋಂಥದ್ದು ಅಲ್ಲಿ ಕ್ಲಿಕ್ ಮಾಡಿ ನೀವು ಯಾವುದನ್ನು ಬೇಕಾದರೂ ಚೂಸ್ ಮಾಡ್ಬೋದು. ನಾನು ಎಕ್ಸಾಂಪಲ್ಗೆ ಇಲ್ಲಿ ಅದೊಂದು ಎಕ್ಸೆಲ್ಲು ಮತ್ತು ವರ್ಡ್ ಫೈಲ್ನ ಅಟ್ಯಾಚ್ ಮಾಡ್ತೀನಿ. ಇದನ್ನೇ ನಾನೊಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡಲಿಕ್ಕೆ ನೋಡಲ್ ಆಫೀಸರ್ಗೆ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಲಿಕ್ಕೆ ಅದರಲ್ಲಿ ಎಷ್ಟಿದೆ ಅಂತ ಅಸಂಪ್ಷನ್ ಮಾಡಿಕೊಂಡು ಅಟ್ಯಾಚ್ ಮಾಡ್ತಾ ಇದ್ದೀನಿ ಸಾಫ್ಟ್ ಕಾಪಿ ಎಕ್ಸೆಲ್. ನೋಡಿ, ಎಕ್ಸೆಲ್ ಆ್ಯಡ್ ಆಯಿತಾ. ನೆಕ್ಸ್ಟ್ ಬೇಕಿದ್ರೆ ಇದೇ ರೀತಿ ನಾವು ಏನು ಮಾಡ್ಬೋದು, ಒಂದು ವರ್ಡ್ ಫೈಲ್ನ ಕೂಡ ಅಟ್ಯಾಚ್ ಮಾಡಬಹುದು, ಡಾಕ್ಯುಮೆಂಟು. ಒಟ್ಟು ಅದು ಲೆಟರ್ ಜೊತೆ ಏನೇನು ಹೋಗಬೇಕು ಅದನ್ನು ನಾವು ಈ ರೀತಿ ಅಟ್ಯಾಚ್ ಕೂಡ ಮಾಡಬಹುದು. ನೋಡಿ, ಈ ಮೂಮೆಂಟ್ ಆಗೋಕ್ಕಿಂತ ಮುಂಚೆ ನಾನು ಮತ್ತೆ ಎಡಿಟ್ ಮಾಡಿದೆ. ಈಗ ಸೇವ್ ಕೊಟ್ಕೋತೀನಿ. ನೋಡಿ, ಈಗ ನಾನು ಲೆಟರ್ ಜೊತೆ ಅಟ್ಯಾಚ್ ಮಾಡಿದ್ದ ಎಕ್ಸೆಲ್ ಕೂಡ ಇದೆ, ಪಿ ಡಿ ಎಫ್ ಕೂಡ ಇದೆ, ನಮ್ಮ ಡ್ರಾಫ್ಟ್ ಕೂಡ ಇದೆ. ಈಗ ನಾನು ಇದನ್ನು ಏನು ಮಾಡ್ತೀನಿ, ಹೈಯರ್ ಆಫೀಸರ್ಗೆ ಸೈನಿಗೆ ಕಳಿಸ್ಕೊಡ್ತೀನಿ. ಇಲ್ಲಿ ಸೆಂಡ್ ಅಂತ ಕ್ಲಿಕ್ ಮಾಡಬೇಕು. ಈಗ ಹೋಗ್ತಾ ಇರೋದು ಫೈಲು ಒಂದು ಪೂರ್ತಿ ಕಡತ ಹೋಗ್ತಾ ಇದೆ. ಈಗ ಮುಂಚೆ ನಮಗೆ ಟಪಾಲಿಂದ ಬಂದಿದ್ದು ಬರೀ ಒಂದು ಲೆಟ್ರು. ನಾನು ಆ ಲೆಟ್ರನ್ನ ಪುಟ್ಟಿನೇ ಫೈಲ್ ಮಾಡಿಕೊಂಡು ರ್ಯಾಪರ್ ಮೇಲೆ ಡಾಟಾ ಚೂಸ್ ಮಾಡಿ ಅದನ್ನು ಆ ರೆಸಿಪ್ಟು ಈ ಫೈಲ್ ಒಳಗಡೆ ಹಾಕ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ನೋಟ್ ಶೀಟ್ ಹಾಕಿ ಒಂದು ಡ್ರಾಫ್ಟ್ನ ರೆಡಿ ಮಾಡಿ ಆ ಡ್ರಾಫ್ಟ್ ಜೊತೆ ಎಕ್ಸೆಲ್ ಕಾಪಿ ಮತ್ತು ಪಿ ಡಿ ಎಫ್ನ ಅಟ್ಯಾಚ್ ಮಾಡಿ ಸಂಬಂಧಪಟ್ಟ ರಿಪೋರ್ಟಿಂಗ್ ಆಫೀಸರ್ ಅಂತ ಡೈರೆಕ್ಟಾಗಿ ಚೂಸ್ ಮಾಡಿದ್ರೆ ನನಗೆ ಹೈಯರ್ ಮೋಸ್ಟ್ ಇಮಿಡಿಯೇಟ್ ರಿಪೋರ್ಟಿಂಗ್ ಆಫೀಸರ್ ಅವರೇ ಸೆಕ್ಷನ್ ಆಫೀಸರೇ ಇರೋದ್ರಿಂದ ನಾನು ಅವ್ರನ್ನ ಚೂಸ್ ಮಾಡಿದ್ದೀನಿ. ಇದು ಅವರಿಗೆ ಹೋಗುತ್ತೆ. ನೀವೇನಾದರೂ ಬೇರೆ ಕಳಿಸ್ಬೇಕು ಇವ್ರನ್ನ ರಿಪೋರ್ಟಿಂಗ್ ಆಫೀಸರ್ ಬಿಟ್ಟು ಅಂದರೆ ಅವ್ರ ಹೆಸರನ್ನ ಟೈಪ್ ಮಾಡಬೇಕು. ಇಲ್ಲಿ ಆಲ್ ಅಂತ ಇಟ್ಕೊಂಡೆ ಟೈಪ್ ಮಾಡಿ, ಇಲ್ಲ ಸಬಾರ್ಡಿನೇಟ್ ಕೆಳಗಿನವ್ರು ನಿಮಗಿಂತ ಕೆಳಗಿನ ವರ್ಗದ ಸಿಬ್ಬಂದಿಗಳಾಗಿದ್ದರೆ ಇಲ್ಲಿ ಸಬಾರ್ಡಿನೇಟ್ಸ್ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನೋಡಿ, ಈಗ ನೀವು ಲಲಿತ್ ಅವ್ರಿಗೆ ಕಳಿಸಿದ ತಕ್ಷಣ ಏನಾಗಬೇಕು, ಅವ್ರಿಗೆ ಒಂದು SMS ಹೋಗಬೇಕು. ಅವ್ರು ಏನಾರು ಹೊರಗಡೆ ಫೀಲ್ಡಲ್ಲಿ ಏನಾರು ಕೆಲಸಕ್ಕೆ ಹೋಗಿದ್ದರೆ ಅವರ ಮೊಬೈಲ್ ನಂಬರ್ಗೆ ಒಂದು SMS ಹೋಗುತ್ತೆ, ನಿಮ್ಮ ಲಾಗಿನ್ಗೆ ಒಂದು ಫೈಲ್ ಬಂದಿದೆ ಅಪ್ರೂವಲ್ಗೆ ಅಂತ. ಸೊ ಆ ರೀತಿ SMS ಅಂತ ಆಪ್ಷನ್ ಚೂಸ್ ಮಾಡಿದಾಗ ನೀವು ಅವರಿಗೆ ಅವಾಗ ಮಾತ್ರ SMS ಹೋಗುತ್ತೆ. ನಾನೀಗ ಇಲ್ಲಿ ಏನು ಮಾಡ್ತೀನಿ, ಮಾಹಿತಿಯನ್ನು ಕಳಿಸಲು ತುರ್ತಾಗಿರೋದ್ರಿಂದ ಕರಡು ಪ್ರತಿ ಏನದೊಂದಿಗೆ ಮಂಡಿಸಿದೆ ಅಂತ ಹಾಕ್ತೀನಿ. ಯಾಕಂದರೆ ರಿಮಾರ್ಕ್ಸ್ ನೋಡಿದ ತಕ್ಷಣ ಗೊತ್ತಾಗಲಿ ಅವ್ರಿಗೆ ಒಂದು ಸ್ವಲ್ಪ ಬೇಗ ಅಂತ ಹೇಳಿಬಿಟ್ಟು. ನೋಡಿ, ಈ ರೀತಿ ಅತಿ ತುರ್ತಾಗಿರೋ ಕಾರಣ ಕರಡು ಪ್ರತಿನಿಧಿಗೆ ಮಂಡಿಸಿ ಅಂತ ನಾನು ಶರದಲ್ಲಿ ಬರಿತೀನಿ. ನೀವು ಬೇಕಿದ್ರೆ ಅವರಿಗೆ ಒಂಚೂರು ಗೊತ್ತಾಗೋ ರೀತಿ ಏನಾದರೂ ನಿಮ್ಮ ಅಫಿಷಿಯಲ್ ಆಗಿ ಡ್ರಾಫ್ಟ್ ಹೇಗೋ ರೀತಿ ಮಾಡ್ತೀರಾ ಆ ರೀತಿ ಡ್ರಾಫ್ಟ್ ಮಾಡಿ ಕಳಿಸ್ಕೊಡಿ. ನೋಡಿ, ಈಗ ಇಲ್ಲಿ ಸೆಟ್ ಡ್ಯೂ ಡೇಟ್ ಅಂತ ಚೂಸ್ ಮಾಡ್ತೀನಿ. ಟಪಾಲಿಂದ ಲೆಟ್ರ್ ಕಳಿಸೋವಾಗ 31ರೊಳಗೆ ಮಾಹಿತಿ ಕಳಿಸಿ ಅಂತ ಮೆನ್ಷನ್ ಮಾಡಿ ಕಳಿಸಿದ್ರು. ನಾನು ಬೇಕಿದ್ರೆ ಒಂದಿನ ಮುಂಚೆನೇ ಹೋಗಲಿ ಅಂತ ಹೇಳ್ಬಿಟ್ಟೆ. ಸಪೋಸ್ ನೀವು ಮೆನ್ಷನ್ ಮಾಡಂಗಿದ್ರೆ ಮಾಡಿ, ಇಲ್ಲಾಂದ್ರೆ ತೊಂದರೆ ಇಲ್ಲ. 30ರೊಳಗೆ ಹೋಗಲಿ ಅಂತ ಕಳಿಸಿ ನಾವು ಒಂದಿನ ಮುಂಚೆನೇ ಕಳಿಸೋಣ ಅಂತ ಹೇಳಿ ಕಡತವನ್ನು ಅಪ್ರೂವಲ್ ಮಾಡಲಿಕ್ಕೆ ಕಳಿಸ್ಕೊಡ್ತಾ ಇದ್ದೀನಿ ಮೇಲಧಿಕಾರಿಗಳಿಗೆ. ಓಕೆನಾ. ಸೊ ಈ ರೀತಿ ಫಾರ್ ಅಪ್ರೂವಲ್ ಅಂತ ಚೂಸ್ ಮಾಡಬೇಕು. ಓಕೆನಾ. ಚೂಸ್ ಮಾಡಿಕೊಂಡು ಪ್ರಯಾರಿಟಿ ಮೋಸ್ಟ್ ಇಮಿಡಿಯೇಟ್ ಅಂತ ಹಾಕ್ತೀನಿ. ಓಕೆ, ಈ ರೀತಿ ಮೋಸ್ಟ್ ಇಮಿಡಿಯೇಟ್ ಅಂತ ಹಾಕಿ ನಾನು ನೋಡಿ ಸೆಂಡ್ ಅಂತ ಕ್ಲಿಕ್ ಮಾಡ್ತೀನಿ. ನಿಮಗೆಲ್ಲ ಸೈನ್ ಆ್ಯಂಡ್ ಸೆಂಡ್ ಅಂತ ಇರುತ್ತೆ, ಇಲ್ಲ DSC ಸೈನ್ ಆ್ಯಂಡ್ ಸೆಂಡ್ ಅಂತ ಇರುತ್ತೆ. ಓಕೆ, ಯಾಕಂದರೆ ಡೆಮೋ ಆಗಿರೋದ್ರಿಂದ ಈ DSCನೂ ಎನ್ರೋಲ್ ಮಾಡಿಲ್ಲ ನಾವು, ಆಧಾರ್ ಸರ್ವರ್ಗೂ ಇದು ರಿಡೈರೆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಸೆಂಡ್ ಅಂತ ಕ್ಲಿಕ್ ಮಾಡ್ತೀನಿ. ಈಗ ನೋಡಿ, ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಫೈಲು ಸೆಂಡ್ ಆಯಿತು. ಯಾರಿಗೆ ಸೆಂಡ್ ಆಯಿತು ಕರೆಕ್ಟಾಗಿ ನಾವು ಅವ್ರಿಗೆ ಹೋಗಿದೆಯಾ ಅಂತ ನೋಡ್ಕೊಳ್ಳಿಕ್ಕೆ ನಾವೇನು ಮಾಡಬೇಕು, ಫೈಲ್ಸ್ ಮೆನ್ಯೂವಲ್ಲಿ ಫೈಲ್ನ ಕಳಿಸಿರೋದ್ರಿಂದ ಫೈಲ್ ಮೆನ್ಯೂವಲ್ಲಿ ಹುಡುಕಬೇಕು. ಲೆಟ್ರ್ ಕಳಿಸಿದ್ರೆ ರಿಸಿಪ್ಟ್ಸಲ್ಲಿ ಹುಡ್ಕೋಬೇಕು. ನಾವು ಫೈಲಲ್ಲಿ ಏನು ಮಾಡ್ತೀವಿ, ಇಲ್ಲಿ ಸೆಂಟ್ ಅಂತ ಆಪ್ಷನ್ ಇದೆ, ಇಲ್ಲಿ ಸೆಂಟಲ್ಲಿ ಕ್ಲಿಕ್ ಮಾಡಿಕೊಂಡು ನಾವು ನೋಡಬಹುದು ನಮ್ಮ ಕಡತ ಯಾರಿಗೆ ಹೋಗಿದೆ ಅಂತ. ನೋಡಿ, 21982 ಕರೆಕ್ಟ್ ನಮ್ಮ ಕಡತ. ಪ್ರಯಾರಿಟಿ ಸೆಟ್ ಮಾಡಿದ್ದೆ ಮೋಸ್ಟ್ ಇಮಿಡಿಯೇಟ್ ಅಂತ ಇಲ್ಲಿ, ಅದಕ್ಕೆ. ಸೊ ಆ ಕಲರ್ ಕೋಡಿಂಗ್ ಸಂಬಂಧಪಟ್ಟಂಗೆ ರೆಡ್ ಕಲರ್ ಬಂದಿದೆ.
ನೆಕ್ಸ್ಟು ಇದೇ ರೀತಿ ಅದರ್ ಡಿಪಾರ್ಟ್ಮೆಂಟು ಫೈಲ್ಸ್ ವಿತ್ ಡ್ರಾಫ್ಟು ಡ್ರಾಫ್ಟ್ ನೋಟು ಇಲ್ಲಿ ನೋಡಿ ಇಲ್ಲೆಲ್ಲ ಇರುತ್ತೆ ಅವರಿಗೆ ಲೋಗೋದಲ್ಲಿ ಆಪ್ಷನ್ ಸೈಡಿಗೆ ಬರುತ್ತೆ ಈ ರೀತಿ. ಈ ಐಕಾನ್ಗೆ ಏನು ಸಂಬಂಧಪಟ್ಟಿದ್ದಂತ ಇಲ್ಲಿ ಕೆಳಗಡೆ ಎಕ್ಸ್ಪ್ಲನೇಷನ್ ಇರುತ್ತೆ. ಸಪೋಸ್ ಲಲಿತ್ ಅವ್ರನ್ನ ನೋಡಿದೇ ಇರೋ ಕಾರಣ ನಾನು ಬೇಕಿದ್ರೆ ಇಲ್ಲಿ ಪುಲ್ ಬ್ಯಾಕ್ ಮಾಡ್ಕೋಬಹುದು. ಅವ್ರು ಒಂದ್ಸರಿ ಓಪನ್ ಮಾಡಿ ನೋಡಿದ್ರೆ ನನಗೆ ಪುಲ್ ಬ್ಯಾಕ್ ಆಪ್ಷನ್ ಇದು ಬರೋದಿಲ್ಲ. ಓಕೆನಾ, ಅವ್ರು ನೋಡಿದ್ದಾರೆ ಅಂತ ನಾವು ಹೆಂಗೆ ಅಸಂಪ್ಷನ್ ಮಾಡ್ಕೋಬಹುದು. ಈ ಪುಲ್ ಬ್ಯಾಕ್ ಆಪ್ಷನ್ ಇಲ್ಲ ಅಂದರೆ ಅವರು ಓಕೆ ಫೈಲ್ನ ಓಪನ್ ಮಾಡಿ ನೋಡಿದ್ದಾರೆ ಅಂತ ಅರ್ಥ. ಓಕೆ, ಒಂದು ಸರಿ ಆ ಫೈಲ್ನ ಅವ್ರ ಲಾಗಿನಿಗೆ ಕಳಿಸಿದ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ವರ್ಕ್ ಮಾಡ್ಲಿಕ್ಕೆ ಬರೋದಿಲ್ಲ. ಜಸ್ಟ್ ನೀವು ನೋಡ್ಬೋದು ಅಷ್ಟೇ, ಇಲ್ಲೇನು ಮತ್ತೆ ನೀವು ವರ್ಕ್ ಮಾಡ್ಲಿಕ್ಕೆ ಬರಲ್ಲ. ಯಾಕಂದರೆ ನಿಮ್ಮ ಟೇಬಲಿಂದ ಫೈಲು ಅವ್ರ ಟೇಬಲಿಗೆ ಹೋಯ್ತು. ನೋಡಿ, ನೀವು ಹಾಕಿರೋ ನೋಟ್ ಸಮೇತ ನೋಟ್ ನಂಬರ್ ಬಂದಿದೆ. ಉಲ್ಲೇಖಿತ ಪತ್ರದಂತೆ ಅಂತ ಹಾಕಿದ್ದೀರಾ. ನಮ್ಮ ಕಚೇರಿ ಆಫೀಸ್ ತಂತ್ರಜ್ಞಾನಗೊಳಿಸುವ ಮಾಹಿತಿ ನಿಮ್ಮ ಟೈಮು ಕಳಿಸಿದ ಫೈಲು ಇಲ್ಲಿ ನಿಮ್ಮ ಡೆಸಿಗ್ನೇಷನ್ ವಿತ್ ನೇಮು ಲೈವಲ್ಲಿ ನಿಮಗೆ ಸಿಗ್ನೇಚರ್ ಬರ್ತದೆ. ಆ ಉಲ್ಲೇಖಿತ ಪತ್ರದಂತೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಪಾಪಪ್ಪಲ್ಲಿ ತೋರಿಸುತ್ತೆ. ಹೈಲೈಟ್ ಮಾಡಿದ್ದೀರಿ ಅಲ್ವಾ, ಈ ಪೇಜ್ಗೆ ಹೋಗಬೇಕು ರೆಡಿರೇಟಾಗಿ ಅವರಿಗೆ ಗೈಡ್ಲೈನ್ಸ್ ನೋಡಲಿಕ್ಕೆ ಅಂತ. ಸೊ ಆ ಪೇಜಲ್ಲಿ ಓಪನ್ ಆಗ್ತದೆ, ಡೈರೆಕ್ಟಾಗಿ ಎರಡನೇ ಪೇಜಿಗೆ ಬಂತು ನೋಡಿ. ನೋಡಿ, ಪೇಜ್ ನಂಬರ್ 2 ಔಟ್ ಆಫ್ 2 ಅಲ್ಲಿಗೆ ಹೈಲೈಟಾಗಿ ಬರ್ತದೆ. 100-150 ಪೇಜ್ ಇದ್ದಾಗ ನೀವು ಕೆಲವೊಂದಷ್ಟು ಪೇಜ್ಗಳನ್ನ ರೆಫರ್ ಮಾಡಬೇಕು ಅಂದರೆ ಅಲ್ಲಿಂದ ಮುಂದಕ್ಕೆ ಈ ಪೇಜ್ ನಂಬರ್ ಹಾಕಿದ್ರೆ ಅಲ್ಲಿಂದ ಮುಂದಕ್ಕೆ ಅವ್ರು ನೋಡ್ತಾ ಹೋಗ್ತಾರೆ. ಸೊ ಈಗ ನೋಡಿ, ಕಳಿಸಿದ್ದೀವಿ ಫೈಲ್ನ. ಏನು ಇಲ್ಲಿ ನೋಡಿ, ಈಗ ಎಡಿಟ್ ಟು ಸೆಂಡ್ ನಮಗಿಲ್ಲಿ ಡಿಸೇಬಲ್ ಆಗಿದೆ. ಯಾಕೆಂದರೆ ಈ ಫೈಲ್ ನಮ್ಮ ಹತ್ರ ಇಲ್ಲ ಈ ಟೇಬಲಲ್ಲಿ, ಅಲ್ಲಿ ಹೋಗಿದೆ. ನೋಡಿ, ಆ್ಯಡ್ ಗ್ರೀನ್ ನೋಟ್ ಅಂತ ಕ್ಲಿಕ್ ಮಾಡಿದ್ರು ಬರೋಲ್ಲ, ಆ್ಯಡ್ ಯೆಲ್ಲೋ ನೋಟ್ ಕ್ಲಿಕ್ ಅಂತ ಮಾಡಿದ್ರು ಬರೋದಿಲ್ಲ. ಓಕೆನಾ, ಫೈಲು ಅವರ ಟೇಬಲಿಗೆ ಹೋಗಿರೋ ಕಾರಣ ನಾವು ಇದನ್ನ ಕ್ಲೋಸ್ ಮಾಡೋಣ. ಸೊ ಈಗ ಫೈಲ್ ಸೆಂಡ್ ಆಯಿತು. ಅವರವರು ನೋಡಿ, ರಮೇಶ್ ಅವರು 2 ಸೆಕ್ಷನ್ ಇರುತ್ತೆ. ಸ್ವಿಚ್ ಮಾಡ್ಕೊಳ್ಳೋದನ್ನ ಮರಿಬಾರ್ದು ಯಾವತ್ತು. ಯಾವ ಸೆಕ್ಷನ್ನಿಗೆ ಕೆಲಸ ಮಾಡ್ತಿರ್ತೀವೋ ಆ ಸೆಕ್ಷನ್ ಇಂದರಲ್ಲೇ ಹೋಗಿ ಫೈಲ್ ಹುಡುಕಬೇಕು. ಎರಡೂ ರೋಲ್ನು ಚೆಕ್ ಮಾಡ್ಕೋಬೇಕು. ಅದರಲ್ಲೂ ಪೆಂಡಿಂಗ್ಸ್ ಇದೆಯಾ ಫೈಲ್ಸು, ಇದರಲ್ಲೂ ಪೆಂಡಿಂಗ್ ಇದೆಯಾ ಫೈಲ್ ಅಂತ ಹಿಂಗೆ ಕ್ಲಿಕ್ ಮಾಡಿಕೊಂಡು ಸ್ವಿಚ್ ಮಾಡ್ಕೊಂಡು ನೋಡಬೇಕು. ಸಪೋಸ್ ನಾನೇನಾದರೂ ಹೊಸದಾಗಿ ಒಂದು ಫೈಲ್ ಬಿಲ್ಡ್ ಮಾಡಬೇಕು, ಬಂದಿರೋ ಲೆಟರ್ ಅಲ್ಲ, ನಮ್ಮ ಆಫೀಸಲ್ಲೇ ಒಂದೇನಾದರೂ ಕಚೇರಿಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡೋದಕ್ಕೆ ಒಂದು ಮೀಟಿಂಗ್ ನೋಟಿಸು ಅಥವಾ ತರಬೇತಿ ನೋಟಿಸ್ ಹೊರಡಿಸ್ಬೇಕು. ಇಂಥ ದಿನ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಎಲ್ಲ ಸಿಬ್ಬಂದಿಗಳು ಹಾಜರಿರಬೇಕು ಅಂತ ಏನಾದರೂ ಹಾಕುವಂಥದ್ದು ಆಪ್ಷನ್ ಅಂದ್ಕೊಂಡ್ರೆ ಫೈಲು ಆ ರೀತಿ ಫೈಲ್ನ ನಾನೇ ಹೊಸದಾಗಿ ಒಂದು ಓಪನ್ ಮಾಡಬೇಕು ಅಂದ್ಕೊಂಡ್ರೆ ನೀವು ಅಲ್ಲಿ ಪುಟಿನ ರೆಸಿಪ್ಟ್ ಬದಲು ಡೈರೆಕ್ಟಾಗಿ ಇಲ್ಲಿ ಫೈಲ್ಸ್ ಆಪ್ಷನಿಗೆ ಬಂದುಬಿಟ್ರೆ ಫೈಲ್ಸಲ್ಲಿ ಕೆಳಗಡೆ ನಿಮಗೆ ಇಲ್ಲಿ ನೋಡಿ ಕ್ರಿಯೇಟ್ ನ್ಯೂ ಅಂತ ಇದೆ. ಇದನ್ನ ಕ್ಲಿಕ್ ಮಾಡಿಕೊಂಡು ಕೂಡ ನೀವು ಹೊಸ ಫೈಲ್ನ ಡೈರೆಕ್ಟಾಗೇ ಬಿಲ್ಡ್ ಮಾಡ್ಬೋದು. ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಕೊಟ್ಬಿಟ್ಟು ನೋಡಿ, ಈಗ ಸೂಪರಿಂಟೆಂಡೆಂಟ್ ಲಾಗಿನ್ ಬಂದಿದ್ದೀನಿ. ಸೂಪರಿಂಟೆಂಡೆಂಟ್ ಕೆಲಸಕ್ಕೆ ಸಂಬಂಧಪಟ್ಟ ಫೈಲ್ಸ್ಗಳೆಲ್ಲ ಇಲ್ಲಿ ಬಂದಿರ್ತವೆ. ಇಲ್ಲೂ ಕೂಡ ಡಿಪಾರ್ಟ್ಮೆಂಟ್ನ ಚೂಸ್ ಮಾಡ್ಕೋಬೇಕು, ಪ್ರೈಮರಿ ಸಬ್ಜೆಕ್ಟನ್ನು ಚೂಸ್ ಮಾಡಬೇಕು, ಸೆಕೆಂಡ್ರಿ ಸಬ್ಜೆಕ್ಟನ್ನು ಚೂಸ್ ಮಾಡಬೇಕು, ಸಬ್ಜೆಕ್ಟ್ ಹಾಕಬೇಕು. ಡಿಸ್ಕ್ರಿಪ್ಷನ್ನು ಮ್ಯಾಂಡೇಟ್ರಿ ಇರೋದ್ರಿಂದ ಡಿಸ್ಕ್ರಿಪ್ಷನ್ನ ಮ್ಯಾಂಡೇಟ್ರಿ ಫೀಲ್ಡಾಗಿ ಎಂಟ್ರಿ ಮಾಡಲೇಬೇಕು. ಯಾವ ಕ್ಯಾಟಗರಿಗೆ ಸಂಬಂಧಪಟ್ಟಿದ್ದು ಅಂತ ಚೂಸ್ ಮಾಡ್ಕೋಬೇಕು. ಕಂಟಿನ್ಯೂ ವರ್ಕಿಂಗ್ ಕ್ಲಿಕ್ ಮಾಡಿದ್ರೆ ಫೈಲ್ ನಂಬರ್ ವಿಲ್ ಬಿ ಜನರೇಟೆಡ್ ಒನ್ಸ್ ಫೈಲ್ ವಿಲ್ ಬಿ ಫೈನಲ್ ಕೆನಾಟ್ ಬಿ ಎಡಿಟೆಡ್ ಅಲ್ವಾ. ಅಂದರೆ ಈ ರ್ಯಾಪರ್ನ ಎಡಿಟ್ ಮಾಡೋಕ್ಕೆ ಬರಲ್ಲ ಮತ್ತೆ ಒಂದು ಸರಿ ಫೈನಲ್ ಕ್ರಿಯೇಟ್ ಆದಮೇಲೆ ಅಂತ. ಈ ಆಫೀಸಲ್ಲಿ ಒಂದು ಸರಿ ಕ್ರಿಯೇಟ್ ಆದಮೇಲೆ ಡಿಲೀಟೇಷನ್ನು ಮಾಡಿಫಿಕೇಷನ್ನು ಬರೋದಿಲ್ಲ. ಸೊ ಹಾಗಾಗಿ ಹುಷಾರಾಗಿ ನೋಡಿಕೊಂಡು ನಿಧಾನಕ್ಕೆ ಆಗಲಿ ಮಾಡಿ, ನಿಮಗೆ ಅಭ್ಯಾಸ ಆಗೋವರೆಗೂ. ನೋಡಿ, ಈ ರೀತಿ ಫೈಲ್ ಕ್ರಿಯೇಟ್ ಆಯಿತು. ಇದರಲ್ಲಿ ಹೊಸದು ಬ್ಲ್ಯಾಂಕ್ ಫೈಲ್ ಇದು. ಇದರಲ್ಲಿ ನೀವೇನಾದರೂ ಹೊಸದಾಗಿ ದೇರ್ ಇಸ್ ನೋ ಕರೆಸ್ಪಾಂಡೆನ್ಸ್ ಹೊಸದಾಗಿ ಏನಾದರೂ ಅಟ್ಯಾಚ್ ಮಾಡಬೇಕಾ ರೆಸಿಪ್ಟ್ನ, ಯಾವ್ದಾದ್ರು ರೆಸಿಪ್ಟ್ ಈ ಆಫೀಸಲ್ಲಿ ಇನ್ವರ್ಟ್ ಮಾಡಿಕೊಂಡ್ರೆ ರೆಸಿಪ್ಟ್ನ ಅಟ್ಯಾಚ್ ಮಾಡಬೇಕು ಅಂದರೆ ಇಲ್ಲಿ ರಿಸಿಪ್ಟ್ ಅಂತ ಕ್ಲಿಕ್ ಮಾಡಬೇಕು. ಅಟ್ಯಾಚ್ಮೆಂಟಿಗೆ ಹೋಗಿ ಇಲ್ಲಿ ಅಟ್ಯಾಚ್ ರಿಸಿಪ್ಟ್ ಅಂತ ಕೊಡಬೇಕು. ಯಾವ ರೆಸಿಪ್ಟು ಅಂತ ಚೂಸ್ ಮಾಡ್ಕೋಬೇಕು, ಅಟ್ಯಾಚ್ ಅಂತ ಕೊಡಿ. ನಿಮ್ಮ ಶರವನ್ನು ಬರೀರಿ, ಯಾಕೆ ಅಟ್ಯಾಚ್ ಮಾಡ್ತಿದ್ದೀರಿ ಅಂತ. ಓಕೆ ಕೊಡಿ. ಫೈಲಿಗೆ ಆ ರೆಸಿಪ್ಟು ಅಟ್ಯಾಚ್ ಆಯಿತು. ನೆಕ್ಸ್ಟ್ ಕರೆಸ್ಪಾಂಡೆನ್ಸ್ ಅಂತ ಕ್ಲಿಕ್ ಮಾಡಿ ನೀವು ನೋಟೆಲ್ಲ ಹಾಕ್ಕೊಂಡು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬಹುದು. ಓಕೆನಾ, ಈ ರೀತಿ ಕೂಡ ಫೈಲ್ನ ಕ್ರಿಯೇಟ್ ಮಾಡ್ಬೋದು. 2 ರೀತಿಯಲ್ಲಿ ನಿಮಗೆ ಆಪ್ಷನ್ಸ್ ಇದೆ. ಈಗ ಒಂದು ದೊಡ್ಡ ಫೈಲ್, ಬಿಗ್ ಫೈಲ್, ಮದರ್ ಫೈಲು,
ಅದನ್ನ ಮೇಲೆ ಹೈಯರ್ ಅಥಾರಿಟಿಗೆ ಕಳಿಸಿರ್ತೀರ ಅಥವಾ ಬೇರೆ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಕಳಿಸಿರ್ತೀರ. ಅದ್ರ ಬಗ್ಗೆ ನೀವು ಮತ್ತೆ ಈಗ ಇಮಿಡಿಯೇಟಾಗಿ ವರ್ಕ್ ಮಾಡಬೇಕು, ಅದು ಬರೋದಿನ್ನೂ ಲೇಟ್ ಆಗ್ತದೆ ಅನ್ನೋ ರೀತಿ ಇತ್ತು ಅಂದರೆ ನೀವು ಈ ಕ್ರಿಯೇಟ್ ಪಾರ್ಟ್ ಅಂತ ಫೈಲ್ನ ಕ್ಲಿಕ್ ಮಾಡಿಕೊಂಡು ಆ ಒಂದು ಮದರ್ ಫೈಲ್ನ ನೀವು ಪಾರ್ಟ್ ಫೈಲ್ ಕ್ರಿಯೇಟ್ ಮಾಡ್ಬೋದು. ಅದಕ್ಕೆ ಇಲ್ಲಿ ನೋಡಿ ಫೈಲ್ ನಂಬರ್ನ ಚೂಸ್ ಮಾಡ್ಲಿಕ್ಕೆ ಬರಲ್ಲ. ಯಾವ ಫೈಲ್ನ ನೀವು ಮದರ್ ಫೈಲ್ನ ಪಾರ್ಟ್ ಫೈಲ್ ಕ್ರಿಯೇಟ್ ಮಾಡಬೇಕು, ಈ ರೀತಿ ಬ್ರೌಸ್ ಅಂತ ಕ್ಲಿಕ್ ಮಾಡಿಕೊಂಡು ಆ ಫೈಲ್ ನಂಬರ್ನ ಚೂಸ್ ಮಾಡಿ ನೀವು ಕ್ರಿಯೇಟ್ ಪಾರ್ಟ್ ಅಂತ ಕೊಟ್ಟರೆ, ಸೆಲೆಕ್ಟ್ ಫೈಲ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅದರದ್ದು ಪಾರ್ಟ್ ಫೈಲ್ ಇಲ್ಲಿ ಕ್ರಿಯೇಟ್ ಆಗ್ತದೆ. ಚೂಸ್ ಮಾಡ್ಕೊಂಡು ಇಲ್ಲಿ ಕ್ರಿಯೇಟ್ ಪಾರ್ಟ್ ಅಂತ ಕೊಡಬೇಕು, ಆವಾಗ ಪಾರ್ಟ್ ಫೈಲ್ ಕ್ರಿಯೇಟ್ ಆಗ್ತದೆ. ನೀವು ಆ ಫೈಲ್ ನಿಮಗೆ ರಿಟರ್ನ್ ಬರೋವರೆಗೂ ಈ ಫೈಲಲ್ಲಿ ಕೆಲಸ ಮಾಡಿಕೊಂಡು ನಂತರ ಅದನ್ನು ಮರ್ಜ್ ಮಾಡ್ಕೋಬಹುದು. ಸೊ ಇದಿಷ್ಟು ಕೇಸ್ ವರ್ಕರ್ ಲಾಗಿನ್ನಲ್ಲಿ ಮಾಡುವಂಥ ಕೆಲಸ. ಓಕೆ ಸ್ನೇಹಿತರೆ, ಇವಾಗ ನಾವೇನು ಮಾಡಿದ್ವಿ, ಇನ್ವರ್ಡ್ ಸೆಕ್ಷನಿಂದ ಬಂದಂಥ ಔಟ್ವರ್ಡ್ ಸೆಕ್ಷನ್ ಟಪಾಲ್ ಸೆಕ್ಷನ್ಸಿಂದ ಬಂದಂಥ ಒಂದು ಇ ಆಫೀಸ್ ಇಂಪ್ಲಿಮೆಂಟೇಷನ್ ಲೆಟ್ರ್ ಯಾರಿಂದ ಬಂದಿತ್ತು, ಚೀಫ್ ಸೆಕ್ರೆಟರಿಯಿಂದ ನಿಮ್ಮ ಕಚೇರಿಯಲ್ಲಿ ಇ ಆಫೀಸ್ ಇಂಪ್ಲಿಮೆಂಟ್ ಮಾಡಿ ಅಂತ ನಮಗೆ ಒಂದು ಲೆಟ್ರ್ ಬಂದಿತ್ತು. ಅದನ್ನು ನಾವು ಇನ್ವರ್ಡ್ ಸೆಕ್ಷನಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಇನ್ವರ್ಡ್ನವರು ನನಗೆ ಕಳಿಸಿದ್ದಾರೆ. ಈಗ ನಾನು ರಮೇಶ್ ಆ್ಯಸ್ ಎ ಕೇಸ್ ವರ್ಕರ್ ಆಫ್ ಇ ಆಫೀಸ್, ನಾನು ಆ ಇ ಆಫೀಸಿಂದು ಏನು ಮಾಹಿತಿ ಇದೆ ತಗೊಂಡು ಓದಿ ಕರಡು ಪ್ರತಿಯನ್ನು ರೆಡಿ ಮಾಡಿ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಎಕ್ಸೆಲ್ ಶೀಟ್ನು PDF ಅಟ್ಯಾಚ್ ಮಾಡಿ ನನ್ನ ನೋಟ್ ಶೀಟನ್ನು ಹಾಕಿ ಪೇಜ್ ನಂಬರ್ನ ರೆಫರೆನ್ಸ್ ಮಾಡಿ ಫ್ಲಾಗಿಂಗ್ ಮಾಡಿ ಏನು ಮಾಡಿದ್ದೀನಿ, ಹೈಯರ್ ಅಥಾರಿಟಿಗೆ ಲಲಿತಾ ಅಂತ ಹೈಯರ್ ಅಥಾರಿಟಿ ಏನಿದ್ದಾರೆ ಟಾಪ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟು ಅವರಿಗೆ ಸೈನಿಂಗಿಗೋಸ್ಕರ ಕಳಿಸ್ಕೊಟ್ಟಿದ್ದೀನಿ. ಈಗ ಮುಂದಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ಹೈಯರ್ ಅಥಾರಿಟಿ ಅದನ್ನು ಲಾಗಿನ್ ಆಗಿ ಈ ಆಫೀಸಲ್ಲಿ ಸೈನಿಂಗ್ ಮಾಡೋದು ಯಾವ ರೀತಿ, ಅದನ್ನು ಮುಂದೆ ಏನು ಮಾಡಬೇಕು, ಫೈಲ್ನ ಸೈನ್ ಆದ ನಂತರ ಡಿಸ್ಪ್ಯಾಚ್ ಸೆಕ್ಷನ್ನಿಗೆ ಕಳಿಸೋದು ಯಾವ ರೀತಿ, ಕೇಸ್ ವರ್ಕರ್ಗೆ ರಿಟರ್ನ್ ಹಾಕೋದು ಯಾವ ರೀತಿ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಈ ನನ್ನ ಒಂದು ವಿಡಿಯೋನ ಸಪೋರ್ಟ್ ಮಾಡಲಿಕ್ಕೆ ನೀವು ದಯಮಾಡಿ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಒಂದು ಲೈಕ್ ಕೊಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಯಾಕೆಂದರೆ ಮುಂದಿನ ಸರಿ ನಾನು ಈ ಆಫೀಸ್ ರಿಲೇಟೆಡ್ ಏನೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ. ಓಕೆನಾ? ಧನ್ಯವಾದಗಳು ಸ್ನೇಹಿತರೆ.